Hi, hello, hello, namaskara. Welcome to Arvind Seju YouTube channel. In continuous session of higher education, we are going through pre-independence committees, post-independence committees, and some of the articles which are related to the education. Okay. So first of all, pre-independence committees ಅಂದರೆ pre-independence ಅಲ್ಲಿ ನಮಗೆ ಸ್ವಾತಂತ್ರ್ಯ ಬರೋಕ್ಕಿಂತ ಮುಂಚೆ ಯಾವ್ಯಾವ ಕಮಿಟಿ ಫಾರ್ಮ್ ಮಾಡಿದ್ರು ಬ್ರಿಟಿಷ್ನವರು. ಓಕೆ, ಆ ಕಮಿಟಿದು ಏನೇನು ರೆಕಮೆಂಡೇಷನ್ ಮಾಡ್ತು, ರಿಫಾರ್ಮ್ ರೆಕಮೆಂಡೇಷನ್ ಮಾಡ್ತು ಬಿಫೋರ್ ಇಂಡಿಪೆಂಡೆನ್ಸ್ ಅಂದರೆ 1947ಕ್ಕಿಂತ ಮುಂಚೆ ಎಷ್ಟು ಕಮಿಟಿ ಆಗಿತ್ತು, ಆ ಕಮಿಟಿ ಅಧ್ಯಕ್ಷರು ಚೇರ್ಪರ್ಸನ್ ಯಾರಾಗಿದ್ದರು, ಆ ಕಮಿಟಿ ಹೆಸರೇನು, ಇದರಲ್ಲಿ ಏನಾದ್ರು ಕೇಳಿದರೆ ಒಂದು ಕ್ವಶನ್ ನೆಟ್ಟಲ್ಲಿ ಬರ್ಬೋದು. ಸೊ ಫಸ್ಟ್ 1813 1813 ಚಾರ್ಟರ್ ಆ್ಯಕ್ಟ್, ಇಟ್ ವಾಸ್ ದ ಫಸ್ಟ್ ಆ್ಯಕ್ಟ್ ಬ್ರಿಟಿಷ್ನವ್ರು ಮಾಡೋದು. ಅದಾದಮೇಲೆ ಮೆಕಾಲೆಸ್ ಮಿನಿಟ್ ಅಂತ ಮಾಡ್ತಾರೆ. ಅದಾದಮೇಲೆ ವುಡ್ಸ್ ಡಿಸ್ಪ್ಯಾಚ್, ದೆನ್ ಇಂಡಿಯನ್ ಎಜುಕೇಷನ್ ಕಮಿಷನ್ ಆರ್ ಹಂಟರ್ ಕಮಿಷನ್, ನೆಕ್ಸ್ಟ್ ಯೂನಿವರ್ಸಿಟಿ ಕಮಿಷನ್, ಅದಾದಮೇಲೆ ಸ್ಯಾಡ್ಲರ್ ಕಮಿಷನ್, ಹಾರ್ಟೋಗ್ ಕಮಿಷನ್ ಆ್ಯಂಡ್ ವಾದ್ರಾ ಸ್ಕೀಮ್ ಆಫ್ ಎಜುಕೇಷನ್. ನೋಡಿ, ಇಲ್ಲಿ ತನಕ ಇನ್ನು ಇನ್ನೇನು ನಮಗೆ ಸ್ವತಂತ್ರ ಬರೋಕ್ಕೆ ಇನ್ನೊಂದು ಸ್ವಲ್ಪ ವರ್ಷ ಇದೆ ಅನ್ಬೇಕಾದ್ರೆ, 10 ವರ್ಷ ಇದೆ ಅನ್ಬೇಕಾದ್ರೆ ಅವಾಗ ಕಮಿಷನ್ ಹೆಸರುಗಳನ್ನ ಸ್ವಲ್ಪ ನೋಡಿ. ಇಲ್ಲಿ ವಾದ್ರಾ ಕಮಿಷನ್ ಚೇಂಜ್ ಆಯಿತು, ಸ್ವಲ್ಪ ಇಂಡಿಯನ್ ನೇಮ್ ಬಂತು. ಬಟ್ ಹಾರ್ಡೋಗ್ ಕಮಿಷನಲ್ಲಿ ಇಲ್ಲಿ ಸ್ವಲ್ಪ ಇಂಡಿಯನ್ಸ್ ಇರ್ತಾರೆ, ಅದು ಮುಂದೆ ನೋಡೋಣ ಕಮಿಟಿ ಮೆಂಬರ್ಸ್ ಆಗಿ. ಫೈನಲಿ ಸಾರ್ಜೆಂಟ್ ರಿಪೋರ್ಟ್ ಆದಮೇಲೆ ನಮಗೆ ಫ್ರೀಡಮ್ ಸಿಗುತ್ತೆ. ಫ್ರೀಡಮ್ ಸಿಕ್ಕಾದ್ಮೇಲೆ ಪೋಸ್ಟ್ ಇಂಡಿಪೆಂಡೆಂಟ್ ಕಮಿಟೀಸ್ ಯಾವ್ದು ಬರುತ್ತೆ ಅಂತ ನೆಕ್ಸ್ಟು ನೋಡೋಣ. ಓಕೆ, ಫಸ್ಟು ಚಾರ್ಟರ್ ನೋಡಿ. ಚಾರ್ಟರ್ ಆ್ಯಕ್ಟ್ ಇದು ಫಸ್ಟ್ ಚಾರ್ಟರ್ ಆ್ಯಕ್ಟ್ 3 ಸಲ ಬಂದಿರುತ್ತೆ. 1813 ಮತ್ತು 1833 ಮತ್ತು 1853 3 ಸಲ ಚಾರ್ಟರ್ ಆ್ಯಕ್ಟ್ ಅಂತ ಬರುತ್ತೆ. ಬಟ್ ವಿ ಆರ್ ಕಾನ್ಸಂಟ್ರೇಟಿಂಗ್ ಆನ್ ಚಾರ್ಟರ್ ಆ್ಯಕ್ಟ್ 1813. ಓಕೆ, ವಾಟ್ ಈಸ್ ದ ಇಂಪಾರ್ಟೆಂಟ್ ರೆಕಮೆಂಡೇಷನ್ ಆಫ್ ಚಾರ್ಟರ್ ಆ್ಯಕ್ಟ್ ಅಂದರೆ, ಈ ಚಾರ್ಟರ್ ಆ್ಯಕ್ಟ್ನ ವಿ ಆಲ್ಸೋ ಕಾಲ್ ಇಟ್ ಆಸ್ ಈಸ್ಟ್ ಇಂಡಿಯನ್ ಕಂಪನಿ ಆ್ಯಕ್ಟ್ ಅಂತ ನಾವು ಕರಿಬೋದು. ನಾವು ಈಸ್ಟ್ ಇಂಡಿಯನ್ ಕಂಪನಿ ಆ್ಯಕ್ಟ್ 1813 ಅಂತ ನಾವು ಕರಿಬೋದು. ಇಲ್ಲೇನು ಅಂದರೆ, ಈಸ್ಟ್ ಇಂಡಿಯಾ ಕಂಪ್ನಿಯವರು ಇಂಡಿಯಾದಲ್ಲಿದ್ದಾಗ, ಇಂಡಿಯಾದಲ್ಲಿ ಹ್ಯಾಂಡ್ ಓವರ್ ತಗೊಂಡು ಆಳ್ವಿಕೆ ಮಾಡ್ತಿರ್ಬೇಕಾದ್ರೆ UK ಪಾರ್ಲಿಮೆಂಟ್ನವರು ಒಂದು ರೆಸೊಲ್ಯೂಷನ್ ಅಥವಾ ಒಂದು ಡಾಕ್ಯುಮೆಂಟ್ನ ಕಳಿಸಿ ಈ ಈಸ್ಟ್ ಇಂಡಿಯಾ ಕಂಪ್ನಿಗೆ ಇನ್ಸ್ಟ್ರಕ್ಟ್ ಮಾಡ್ತಾರೆ. ಯಾರು? UK ಪಾರ್ಲಿಮೆಂಟ್. ಏನಂತ ಪಾರ್ಲಿಮೆಂಟ್ ಮಾಡ್ತಾರೆ ಅಂದರೆ, ಏನಂತ ಇನ್ಸ್ಟ್ರಕ್ಷನ್ ಕೊಡ್ತಾರೆ ಅಂದರೆ, ಸೊ ಇಂಡಿಯಾದಲ್ಲಿ ಇರ್ತಕ್ಕಂಥ ಎಜುಕೇಷನ್ ಸಿಸ್ಟಮ್ನ ಪೂರ್ಣ ಜವಾಬ್ದಾರಿ ಈಸ್ಟ್ ಇಂಡಿಯಾ ಕಂಪನಿಯವರೇ ತಗೋಬೇಕು ಅಂತ ಒಂದು. ಓಕೆ, ಅದಾದಮೇಲೆ ಅವರಿಗೋಸ್ಕರ ನಾವು ಗ್ರ್ಯಾಂಟ್ನ, ಇಂಡಿಯನ್ ಎಜುಕೇಷನ್ ಸಿಸ್ಟಮ್ ಚೇಂಜ್ ಮಾಡೋದಕ್ಕೆ ನಾವು ಗ್ರ್ಯಾಂಟ್ನ ನಿಮಗೆ ಕೊಡ್ತೀವಿ. ಆ ಗ್ರ್ಯಾಂಟ್ ಮೊತ್ತ 1 lakh. UK ಪಾರ್ಲಿಮೆಂಟು 1 lakh ಪರ್ ಇಯರ್, ಎವ್ರಿ ಇಯರು 1 ಲಕ್ಷ ಗ್ರ್ಯಾಂಟ್ ಅಂದರೆ ಆಗಿನ ಕಾಲದಲ್ಲಿ 1813 ಕೊಡ್ತೀವಿ ಅಂತ ಒಂದು ಡಾಕ್ಯುಮೆಂಟ್ನ ಕಳಿಸ್ತಾರೆ. ಏನು ಮೇನ್ ಆಬ್ಜೆಕ್ಟಿವ್ ಆಫ್ ದಿಸ್ ಚಾರ್ಟರ್ ಆ್ಯಕ್ಟ್ ಅಂದರೆ, ನೋಡಿ, ಎಸ್ಟಾಬ್ಲಿಷಿಂಗ್ ಸೈಂಟಿಫಿಕ್ ನಾಲೆಡ್ಜ್ ಇನ್ ಬ್ರಿಟಿಷ್ ಇಂಡಿಯಾ. ನೋಡಿ, ಬ್ರಿಟಿಷ್ ಇಂಡಿಯಾ ಆಗಿನ ಕಾಲದ ಸೈಂಟಿಫಿಕ್ ನಾಲೆಡ್ಜ್ ಎಸ್ಟಾಬ್ಲಿಷ್ ಮಾಡಬೇಕು ಅಂತ. ಮತ್ತು ಕ್ರಿಶ್ಚಿಯನ್ ಮಿಷನರೀಸ್ ಆರ್ ಅಲೋ ಟು ಪ್ರೀಚ್ ದ ರಿಲಿಜಿಯನ್. ಹೀಗೆ ಧರ್ಮ ಪ್ರಚಾರಕ್ಕಾಗಿ ಕ್ರಿಶ್ಚಿಯನ್ ಮಿಷನರಿಗೆ ಅಲೋ ಮಾಡೋದಕ್ಕೋಸ್ಕರ ಇದೊಂದು ಆ್ಯಕ್ಟ್, ಚಾರ್ಟರ್ ಆ್ಯಕ್ಟಲ್ಲಿ ಒಂದು ರೆಕಮೆಂಡೇಷನ್ ಬರುತ್ತೆ. ಓಕೆ, ಮೇನ್ ಪಾಯಿಂಟ್ ಏನು ಅಂದರೆ, ಇಲ್ಲಿ ಒಂದು ಕ್ರಿಶ್ಚಿಯನ್ ಮಿಷನರಿ ಆಯಿತು, ಒಂದು UK ಪಾರ್ಲಿಮೆಂಟ್ ಕಳಿಸಿದ್ದಾಯಿತು. ಇಟ್ ಇಸ್ ಆಲ್ಸೋ ಕಾಲ್ಡ್ ಆಸ್ ಈಸ್ಟ್ ಇಂಡಿಯನ್ ಕಂಪನಿ ಆ್ಯಕ್ಟ್ ಅಂತ ಕರಿತೀವಿ ಅಂತ ಗೊತ್ತಾಯಿತು. ಬಟ್ 1813 ಕಲ್ಕಟ್ಟಾದಲ್ಲಿ ಒಂದು ಕಾಲೇಜ್ ಸ್ಥಾಪನೆ ಆಗುತ್ತೆ. ಅದು ಹಿಂದೂ ಕಾಲೇಜ್ ಅಂತ ನಾಮಕರಣ ಮಾಡ್ತಾರೆ. ಹಿಂದೂ ಕಾಲೇಜ್ ಎಸ್ಟಾಬ್ಲಿಷ್ಡ್ ಇನ್ ಕಲ್ಕಟ್ಟ. ಬಟ್ ಅದನ್ನು 2010ರಲ್ಲಿ ಅದು ಹೆಸರು ಚೇಂಜ್ ಮಾಡ್ತಾರೆ. ಹಾಗೆ ಪ್ರೆಸಿಡೆನ್ಸಿ ಯೂನಿವರ್ಸಿಟಿ ಅಂತ ಅದರ ಹೆಸರನ್ನು ಚೇಂಜ್ ಮಾಡ್ತಾರೆ. ಯಾವಾಗ? 2010ರಲ್ಲಿ. ದೀಸ್ ಆರ್ ದ ಮೇನ್ ಪಾಯಿಂಟ್ಸ್ ಆಫ್ ಚಾರ್ಟರ್ ಆ್ಯಕ್ಟ್ 1813. ಓಕೆ, ನೆಕ್ಸ್ಟು ಮೆಕಾಲೆ ಮಿನಿಟ್ಸ್ ಬರೋಣ. ಸೊ ಮೆಕಾಲೆ ಮಿನಿಟ್ಸ್ ನಮ್ಮ ಏನು ಅಂದರೆ, ಸೊ ಇಂಡಿಯನ್ ಎಜುಕೇಷನ್ ಅಂದರೆ ಪ್ರೀವಿಯಸ್ ಇಂಡಿಯನ್ ಎಜುಕೇಷನ್ ಏನಿತ್ತು, ಟೋಟಲಿ ಇಂಡಿಯನ್ ಎಜುಕೇಷನ್ನ ಡೆಸ್ಟ್ರಾಯ್ ಮತ್ತು ಡಿಸ್ಟ್ರಕ್ಷನ್ ಮಾಡ್ತಕ್ಕಂಥ ಒಂದು ಮುಖ್ಯ ಪಾತ್ರಧಾರಿ ಅಂದರೆ ಮೆಕಾಲೆ.
ಓಕೆ. ಇಂಡಿಯನ್ ಎಜುಕೇಷನ್ನ ಸಂಪೂರ್ಣವಾಗಿ ನಾಶ ಮಾಡಿ ಅಲ್ಲಿ ಬ್ರಿಟಿಷ್ ಎಜುಕೇಷನ್ ತಂದಿದ್ದು ಮೆಕಾಲೆ ಅಂತಲೇ ಹೇಳ್ಬೋದು. ಈಸ್ ಆಲ್ಸೋ ವೆಲ್ ನೌನ್ ಆಸ್ ಡಿಸ್ಟ್ರಕ್ಟರ್ ಆಫ್ ಇಂಡಿಯನ್ ಎಜುಕೇಷನ್ ಸಿಸ್ಟಮ್ ಅಂತ ಹೇಳ್ತಾರೆ. ಏನು ಹೇಳ್ದ ಮೆಕಾಲೆ ಅಂದರೆ, ನಾವು ಏನು ಇಷ್ಟು ದಿನ ಇಂಡಿಯಾದಲ್ಲಿ ರೀಜನಲ್ ಭಾಷೆಯಲ್ಲಿ ಅಂದರೆ ಲೋಕಲ್ ಲ್ಯಾಂಗ್ವೇಜಲ್ಲಿ ಶಿಕ್ಷಣ ಪಡಿತಿದ್ದು, ಅಥವಾ ಸ್ಯಾನ್ಸ್ಕ್ರಿಟಲ್ಲಿ ಶಿಕ್ಷಣ ಪಡಿತಿದ್ದರು, ಅದೇ ರೀತಿ ಹಿಂದಿಯಲ್ಲಿ ಶಿಕ್ಷಣ ಪಡಿತಿದ್ದರು, ಆ್ಯಂಡ್ ದೆನ್ ಇಸ್ಲಾಮಿಕ್ ಲ್ಯಾಂಗ್ವೇಜಲ್ಲಿ ಶಿಕ್ಷಣ ಪಡಿತಿದ್ದರು. ಈ ಶಿಕ್ಷಣಗಳು ಏನು ಪಡಿತಿದ್ದಾರೆ ಅದೆಲ್ಲ ವೇಸ್ಟು, ಅದು ಉಪಯೋಗ ಬರಲ್ಲ ಅಂತ ಈ ರೆಕಮೆಂಡೇಷನ್ನು ಹೇಳುತ್ತೆ. ಮೆಕಾಲೆ ಮಿನಿಟ್ಸಲ್ಲಿ ರೆಕಮೆಂಡೇಷನ್ ಹೇಳುತ್ತೆ. ಸೊ ಅವನೇನು ಮಾಡ್ತಾನೆ, ಅದಕ್ಕೆ ಇದನ್ನೆಲ್ಲ ತೆಗೆದಾಕ್ಬಿಟ್ಟು ನಾವು ಇಂಗ್ಲೀಷ್ನಲ್ಲಿ ಶಿಕ್ಷಣ ಕೊಡೋಣ ಅವರಿಗೆ. ಯಾವುದೇ ಪ್ರೈಮರಿ ಆಗಿರ್ಬೋದು, ಸೆಕೆಂಡ್ರಿ ಆಗಿರ್ಬೋದು, ಹೈಯರ್ ಎಜುಕೇಷನ್ ಆಗಿರ್ಬೋದು, ಅವರಿಗೆ ಫಸ್ಟ್ ಇಂಗ್ಲೀಷ್ನಲ್ಲಿ ನಾವು ಶಿಕ್ಷಣ ಕೊಡೋಣ ಅಂತ ಇಲ್ಲಿ ರೆಕಮೆಂಡೇಷನ್ ಬರುತ್ತೆ ನೋಡಿ. ಇಂಟ್ರಡ್ಯೂಸ್ಡ್ ಇಂಗ್ಲೀಷ್ ಇನ್ ಇಂಡಿಯನ್ ಎಜುಕೇಷನ್ ಸಿಸ್ಟಮಲ್ಲಿ. ಇಂಡಿಯನ್ ಎಜುಕೇಷನ್ ಸಿಸ್ಟಮಲ್ಲಿ ಇಂಗ್ಲೀಷ್ನ ಫೋರ್ಸ್ಫುಲ್ಲಾಗಿ ತಂದಿದ್ದು ಮೆಕಾಲೆ ರೆಕಮೆಂಡೇಷನಿಂದ. ಸೊ ಮತ್ತು ಇನ್ನೊಂದು ಏನು ಹೇಳ್ತಾನೆ, ಇಂಡಿಯಾದಲ್ಲಿ ನಮಗೆ ಗೊತ್ತಿರೋ ಹಾಗೆ ಕ್ಯಾಸ್ಟ್ ಬಯಾಸ್ ಅಂದರೆ ಸೆಕ್ಯುಲರ್ ಇದೆ, ಕ್ಯಾಸ್ಟ್ ಇದೆ, ಸೈಂಟಿಫಿಕ್ ಬಯಾಸ್ ಇದೆ, ಇನ್ನೂ ಹಲವಾರು ಬಯಾಸ್ ಇದೆ. ಬಟ್ ಅದನ್ನೆಲ್ಲ ದಾಟ್ಕೊಂಡು ಇವರಿಗೆ ಏನು ಮಾಡಬೇಕು, ನಾವು ಇಂಗ್ಲೀಷ್ ಶಿಕ್ಷಣ ಕೊಡಬೇಕು. ಅಂದರೆ ಅವರು ನಾವು ಹೇಳಿದ್ದು ನಾವು ಅರ್ಥ ಮಾಡಿಕೊಂಡು ನಮ್ಮ ಕೆಲಸ ಮಾಡೋ ಥರ ಒಂದು ಇಂಗ್ಲೀಷ್ ಶಿಕ್ಷಣ ಕೊಡಬೇಕು ಅಂತ ಮೆಕಾಲೆ ಮಿನಿಟ್ಸಲ್ಲಿ ರೆಕಮೆಂಡೇಷನ್ನು ಬರುತ್ತೆ. ದಿಸ್ ಕಾನ್ಸೆಪ್ಟ್ ಈಸ್ ಆಲ್ಸೋ ನೋನ್ ಆಸ್ ಮಾಡರ್ನ್ ಇಂಡಿಯಾ ಕಾನ್ಸೆಪ್ಟ್ ಅಂತ ಕರೀತಾರೆ. ಮತ್ತು ಮೆಕಾಲೆ ಮಿನಿಟ್ಸಲ್ಲಿ ರೆಕಮೆಂಡೇಷನ್ ಏನು ಬಂತು ಅಂದರೆ ಡೌನ್ವರ್ಡ್ ಫಿಲ್ಟ್ರೇಷನ್ ಥಿಯರಿ ಅಂತ ಒಂದು ರೆಕಮೆಂಡೇಷನ್ ಬರುತ್ತೆ. ಏನಿದೆ ಡೌನ್ವರ್ಡ್ ಫಿಲ್ಟ್ರೇಷನ್ ಥಿಯರಿ ಅಂದರೆ, ನಿಮಗೆಲ್ಲ ಒಂದು ಫೈಲ್ ಗೊತ್ತಿದೆ. ಸೊ ಈ ರೀತಿ ಒಂದು ಫೈನಲ್ ತೊಗೊಂಡ್ಬಿಟ್ಟು ನೋಡಿ, ಇದರಲ್ಲಿ ಏನು ಹೇಳ್ತಾನೆ ಅಂದರೆ, ಯಾರಿಗೆ ಮುಖ್ಯವಾಗಿ ನಾವು ಇಂಗ್ಲೀಷ್ ಶಿಕ್ಷಣನ ಕೊಡಬೇಕು ಅಂದರೆ ಎಲೈಟ್ ಪೀಪಲ್ಸ್ ಏನಿರೋದು ಎಲ್ಲಿ ಇಂಡಿಯಾದಲ್ಲಿ, ಭಾರತ ದೇಶದಲ್ಲಿ ಎಲೈಟ್ ಪೀಪಲ್ಸು ಮತ್ತು ಚೆನ್ನಾಗಿ ಅರ್ಥ ಮಾಡ್ಕೊಳೋರು ಯಾರಿದ್ದಾರೆ ಅವರಿಗೆ ಮೊದಲನೇದಾಗಿ ನಾವು ಇಂಗ್ಲೀಷ್ ಶಿಕ್ಷಣನ ಕೊಡಬೇಕು. ಅಂದರೆ ಅವರು ಫಸ್ಟ್ ಇಂಗ್ಲೀಷ್ ಶಿಕ್ಷಣ ಕಲಿಬೇಕು. ಡೌನ್ವರ್ಡ್ ಫಿಲ್ಟ್ರೇಷನ್ ಎಲ್ಲರಿಗೂ ಒಂದೇ ಸಲ ಕೊಡೋಕ್ಕಾಗಲ್ವಲ್ಲ, ಅದಕ್ಕೆ ಆಯ್ದ ಕೆಲವು ವ್ಯಕ್ತಿಗಳಲ್ಲಿ ಇಂಡಿಯಾದಲ್ಲಿ ಅವರಿಗೆ ಇಂಗ್ಲೀಷ್ ಶಿಕ್ಷಣ ಕೊಟ್ಬಿಟ್ಟು ಆ ವ್ಯಕ್ತಿಗಳಿಂದ ಏನು ಔಟ್ಪುಟ್ ಬರುತ್ತೆ ಆ ವ್ಯಕ್ತಿಗಳಿಂದ ನಾವು ಎಲ್ಲ ಬೇರೆಯವರಿಗೆ ಶಿಕ್ಷಣ ಕೊಡೋಣ ಅಂತ ಒಂದು ರೆಕಮೆಂಡೇಷನ್ನು ಮೆಕಾಲೆ ಮಿನಿಟ್ಸಲ್ಲಿ ಬರುತ್ತೆ. ಅದು ಡೌನ್ವರ್ಡ್ ಫಿಲ್ಟ್ರೇಷನ್ ಥಿಯರಿ ಅಂತ ಕರೀತಾರೆ. ದಿಸ್ ಈಸ್ ವಾಟ್ ದ ಮೇನ್ ಪಾಯಿಂಟ್ಸ್ ಆಫ್ ಮೆಕಾಲೆ ಮಿನಿಟ್ಸ್ 1835 ಇಯರ್. ಓಕೆ. ನೆಕ್ಸ್ಟ್ ಬಂದುಬಿಟ್ಟು ವುಡ್ಸ್ ಡಿಸ್ಪ್ಯಾಚ್ 1854. ದಿಸ್ ಇಸ್ ಇಂಪಾರ್ಟೆಂಟ್ ನೋಡಿ. ವುಡ್ಸ್ ಡಿಸ್ಪ್ಯಾಚಲ್ಲಿ ಇಂಪಾರ್ಟೆಂಟ್ ನೀವೇನು ನೆನಪಿಟ್ಕೋಬೇಕು ಅಂದರೆ, ದಿಸ್ ಇಸ್ ಆಲ್ಸೋ ನೋನ್ ಆಸ್ ಮ್ಯಾಗ್ನಾ ಕಾರ್ಟಾ ಆಫ್ ಇಂಗ್ಲೀಷ್ ಎಜುಕೇಷನ್. ಒನ್ಸ್ ಅಗೇನ್ ಮ್ಯಾಗ್ನಾ ಕಾರ್ಟಾ ಆಫ್ ಇಂಗ್ಲೀಷ್ ಎಜುಕೇಷನ್ ಅಂತ ವುಡ್ಸ್ ಡಿಸ್ಪ್ಯಾಚ್ನ ಕರೀತಾರೆ. ಸೊ ಇಲ್ಲಿ ವುಡ್ಸ್ ಡಿಸ್ಪ್ಯಾಚಲ್ಲಿ ಏನೇನು ರೆಕಮೆಂಡೇಷನ್ ಬರುತ್ತೆ ಅಂದರೆ, ಪ್ರೈಮರಿ ಮತ್ತು ಸೆಕೆಂಡ್ರಿ ಎಜುಕೇಷನ್ನ ಲೋಕಲ್ ಲ್ಯಾಂಗ್ವೇಜಲ್ಲಿ ಕೊಡಬೇಕು. ಅವರವರ ಅರ್ಥ ಮಾಡ್ಕೊತಕ್ಕಂಥ ಲೋಕಲ್ ಲ್ಯಾಂಗ್ವೇಜಲ್ಲಿ ಪ್ರೈಮರಿ ಆ್ಯಂಡ್ ಸೆಕೆಂಡ್ರಿ ಎಜುಕೇಷನ್ನ ಕೊಡಬೇಕು. ಅದೇ ರೀತಿ ಹೈಯರ್ ಎಜುಕೇಷನ್ನ ಇಂಗ್ಲೀಷ್ ಲ್ಯಾಂಗ್ವೇಜಲ್ಲಿ ಕೊಡಬೇಕು ಅಂತ ಒಂದು ರೆಕಮೆಂಡೇಷನ್ನು ವುಡ್ಸ್ ಡಿಸ್ಪ್ಯಾಚ್ 1854 ಅವರು ರೆಕಮೆಂಡ್ ಮಾಡ್ತಾರೆ. ಓಕೆ. ಆ್ಯಂಡ್ ಆಲ್ಸೋ ಈ ಸಜೆಸ್ಟೆಡ್ ಟು ಸೆಟ್ ಅಪ್ 3 ಯೂನಿವರ್ಸಿಟೀಸ್. ಎಲ್ಲೆಲ್ಲಿ ಒಂದು ಮದ್ರಾಸ್, ಅದೇ ಮದ್ರಾಸ್ ಪ್ರೆಸಿಡೆನ್ಸಿ ಅಂತ ನಮ್ಮ ಸೌತ್ ಇಂಡಿಯಾದಲ್ಲಿ ನಿಂತದ್ದು, ಆಮೇಲೆ ಕೋಲ್ಕತ್ತಾ, ಬೆಂಗಳೂರು ಮತ್ತು ಬಾಂಬೆ, ಈ 3 ಯೂನಿವರ್ಸಿಟೀಸ್ನ ನೀವು ಸೆಟಪ್ ಮಾಡಬೇಕು ಅಂತ ಒಂದು ರೆಕಮೆಂಡೇಷನ್ನು ಅಥವಾ ಸಜೆಷನ್ನು ಈ ವುಡ್ಸ್ ಡಿಸ್ಪ್ಯಾಚಲ್ಲಿ ಬರುತ್ತೆ. ಸೊ ನೋಡಿ, ಇಂಗ್ಲೀಷ್ಗೆ ಯಾವ ರೀತಿ ನೀವು ಇಂಪಾರ್ಟೆನ್ಸ್ ಕೊಡ್ತೀರೋ ಅದೇ ರೀತಿ ಇಲ್ಲಿ ಇರ್ತಕ್ಕಂಥ ಅರೇಬಿಕ್ ಇರ್ಬೋದು, ಸಂಸ್ಕೃತ್ ಇರ್ಬೋದು, ಅಥವಾ ಪರ್ಷಿಯನ್ ಲ್ಯಾಂಗ್ವೇಜಸ್ಗೂ ಅದೇ ರೀತಿ ನೀವು ಇಂಪಾರ್ಟೆನ್ಸ್ನ ಕೊಡಬೇಕು ಅನ್ನೋ ಒಂದು ಇಂಪಾರ್ಟೆಂಟ್ ರೆಕಮೆಂಡೇಷನ್ನು ಈ ವುಡ್ಸ್ ಡಿಸ್ಪ್ಯಾಚಲ್ಲಿ ಬರುತ್ತೆ. ಓಕೆ. ದೀಸ್ ಆರ್ ದ ಫ್ಯೂ ಇಂಪಾರ್ಟೆಂಟ್ ಪಾಯಿಂಟ್ಸ್ ಆಫ್ ವುಡ್ ಡಿಸ್ಪ್ಯಾಚ್. ನೆಕ್ಸ್ಟ್, ಇಂಡಿಯನ್ ಎಜುಕೇಷನ್ ಕಮಿಷನ್, ಆಲ್ಸೋ ನೌನ್ ಆಸ್ ಹಂಟರ್ ಕಮಿಷನ್ 1882 ಅಲ್ಲಿ ಇಂಡಿಯನ್ ಎಜುಕೇಷನ್ ಕಮಿಷನ್ ಆರ್ ನೌನ್ ಆಸ್ ಹಂಟರ್ ಕಮಿಷನ್. ಈ ಇಂಡಿಯನ್ ಎಜುಕೇಷನ್ ಸಿಸ್ಟಮ್ ಕಮಿಷನ್ನ ಕೊಟ್ಟಿದ್ಯಾರು? ಲಾರ್ಡ್ ರಿಪ್ಪನ್ ಆ್ಯಂಡ್ ವಿಲಿಯಂ ಹಂಟರ್. ಅದಕ್ಕೋಸ್ಕರ ಇದನ್ನು ಹಂಟರ್ ಕಮಿಷನ್ ಅಂತ ಕರೀತಾರೆ. ಏನು ಇದರಲ್ಲಿ ಇಂಪಾರ್ಟೆಂಟ್ ನೋಡಿ, ಹಂಟರ್ ಕಮಿಷನಲ್ಲಿ
ಫಸ್ಟ್ ಮೊದಲನೇದಾಗಿ 20 ಜನ ಕಮಿಟಿ ಮೆಂಬರ್ಸ್ ಇರ್ತಾರೆ, 20 ಮೆಂಬರ್ಸ್ ಇರ್ತಾರೆ. ಅದರಲ್ಲಿ 7 ಜನ ಬಂದುಬಿಟ್ಟು ಇಂಡಿಯನ್ಸ್. ಫಸ್ಟ್ ಟೈಮು ಯಾವ್ದಾದ್ರು ಕಮಿಷನಲ್ಲಿ ಇಂಡಿಯನ್ಸ್ ಇದ್ದಾರೆ ಅಂದರೆ ಇದು ಹಂಟರ್ ಕಮಿಷನಲ್ಲಿ ಅಥವಾ ಇಂಡಿಯನ್ ಎಜುಕೇಷನ್ ಕಮಿಷನಲ್ಲಿ ಔಟ್ ಆಫ್ 20 ಮೆಂಬರ್ಸ್ 7 ಜನ ಇಂಡಿಯನ್ ಮೆಂಬರ್ಸ್ ಇರ್ತಾರೆ, ಉಳಿದವರು 13 ಜನ ಬ್ರಿಟಿಷ್ ಮೆಂಬರ್ಸ್ ಇರ್ತಾರೆ. ಸೊ ಈ ಇಂಡಿಯನ್ ಎಜುಕೇಷನ್ ಕಮಿಷನ್ ಅಥವಾ ಹಂಟರ್ ಕಮಿಷನ್ ಮುಖ್ಯವಾಗಿ ಯೂನಿವರ್ಸಿಟಿ ಎಜುಕೇಷನ್ ಬಗ್ಗೆ ಮಾತ್ರ ಫೋಕಸ್ ಮಾಡುತ್ತೆ. ಮುಖ್ಯವಾಗಿ ಅದರ ಬಗ್ಗೆ ಫೋಕಸ್ ಮಾಡುತ್ತೆ ಅಂದರೆ ಯೂನಿವರ್ಸಿಟಿ ಎಜುಕೇಷನ್. ಯೂನಿವರ್ಸಿಟಿ ಎಜುಕೇಷನ್ ಬಗ್ಗೆ ಮಾತ್ರ ಇದು ಫೋಕಸ್ ಮಾಡುತ್ತೆ. ಮತ್ತು ಇದು ಇನ್ನೊಂದು ಇಂಪಾರ್ಟೆಂಟ್ ಏನು ಅಂದರೆ ಇಟ್ ಟ್ರೈಸ್ ಟು ಹಾಲ್ಟ್ ಮಿಷನರೀಸ್. ಅಂದರೆ ಒಂದು ಮಿಷನರಿ ಬಂದು ಧರ್ಮ ಪ್ರಸಾರ ಮಾಡೋ ಏನು ಜಾಸ್ತಿ ಆಗಿರುತ್ತೆ ಅದಕ್ಕೆ ಒಂದು ಚೆಕ್ ಮೇಟ್ ಇಡುತ್ತೆ. ಓಕೆ, ಅಂದರೆ ಅದಕ್ಕೊಂದ್ಸರ ಅಡ್ಗಾಲಾಗಿ ಈ ಹಂಟರ್ ಕಮಿಷನಲ್ಲಿ ಒಂದು ರೆಕಮೆಂಡೇಷನ್ ಬರುತ್ತೆ. ಸೊ ಇಲ್ಲಿ ಮೇನ್ ಇಂಪಾರ್ಟೆಂಟ್ ಥಿಂಗ್ಸ್ ಏನು ಅಂದರೆ ಹಂಟರ್ ಕಮಿಷನ್ ಏನು ರೆಕಮೆಂಡೇಷನ್ ಮಾಡುತ್ತೆ ಅಂದರೆ ಸೆಗ್ರಿಗೇಷನ್ ಆಫ್ ಪ್ರೈಮರಿ ಎಜುಕೇಷನ್ ಆ್ಯಂಡ್ ಹೈಯರ್ ಎಜುಕೇಷನ್. ಪ್ರೈಮರಿ ಎಜುಕೇಷನ್ ಏನಿದೆ ಮತ್ತು ಹೈಯರ್ ಎಜುಕೇಷನ್ ಏನಿದೆ ಅವೆರಡನ್ನು ಸಪ್ರೇಟ್ ಮಾಡಬೇಕು, ನಾವು ಯಾವಾಗಲೂ ಕಂಬೈನ್ ಮಾಡಬಾರ್ದು ಅಂತ ಒಂದು ರೆಕಮೆಂಡೇಷನ್ನು ಇದರಲ್ಲಿ ಬರುತ್ತೆ. ಆ್ಯಂಡ್ ಆಲ್ಸೋ ಯೂನಿವರ್ಸಿಟಿ ಕರಿಕ್ಯುಲಮ್ ಶೆಲ್ ಬಿ ಬೇಸ್ಡ್ ಆನ್ ಅಕಾಡೆಮಿಕ್ಸ್ ಆ್ಯಸ್ ವೆಲ್ ಆಸ್ ವೆಕೇಷನ್ ಸೊ ದಟ್ ಇಟ್ ಹೆಲ್ಪ್ ಸ್ಟೂಡೆಂಟ್ಸ್ ಇನ್ ನಿಯರ್ ಫ್ಯೂಚರ್. ಯೂನಿವರ್ಸಿಟಿ ಕರಿಕ್ಯುಲಮ್ ಯಾವ ಥರ ಇರಬೇಕು ಅಂದರೆ ಅಕಾಡೆಮಿಕ್ಸ್ ಆ್ಯಸ್ ವೆಲ್ ಆಸ್ ವೆಕೇಷನಲ್ ಟ್ರೈನಿಂಗ್ ಥರನೂ ಇರಬೇಕು. ಸ್ಟೂಡೆಂಟ್ಸ್ಗೆ ಮುಂದಿನ ಫ್ಯೂಚರಲ್ಲಿ ಹೆಲ್ಪ್ ಆಗೋ ಥರ ಈ ಎಜುಕೇಷನ್ ಸಿಸ್ಟಮ್ ಅಟ್ ದ ಯೂನಿವರ್ಸಿಟಿ ಲೆವೆಲಲ್ಲಿ ಇರಬೇಕು ಅಂತ ಒಂದು ಇಂಪಾರ್ಟೆಂಟ್ ರೆಕಮೆಂಡೇಷನ್ ಬರೋದು ಹಂಟರ್ ಕಮಿಷನ್ನಿಂದ. ಓಕೆ, ನೆಕ್ಸ್ಟು ಯೂನಿವರ್ಸಿಟಿ ಕಮಿಷನ್ ಅಂತ 1902ರಲ್ಲಿ ಸ್ಟಾರ್ಟ್ ಆಗುತ್ತೆ. ನಿಮಗೆ ಇದರ ಬಗ್ಗೆ ಒಂದು ಮ್ಯಾಚ್ ದಿ ಫಾಲೋಯಿಂಗ್ಸ್ ಯಾವುದಾದ್ರೂ ನಿಮಗೆ ಕ್ವಶನ್ ಬರ್ಬೋದು ಅಥವಾ ಡೈರೆಕ್ಟ್ ಕ್ವಶನ್ ಆದರೂ ನಿಮಗೆ ಬರ್ಬೋದು. ನೋಡಿ, ಯೂನಿವರ್ಸಿಟಿ ಕಮಿಷನಲ್ಲಿ ಎರಡು ರೀತಿ ಕನ್ಫ್ಯೂಷನ್ ಆಗುತ್ತೆ. ಯೂನಿವರ್ಸಿಟಿ ಕಮಿಷನ್ ಅಂದ ತಕ್ಷಣ ಲಾರ್ಡ್ ಕರ್ಜನ್ ತಂದಿದ್ದು ಅಂತ ಚೇರ್ಪರ್ಸನ್ ಅಂತ ತಿಳ್ಕೊಬಾರ್ದು. ಇದರಲ್ಲಿ ಏನು ಅಂದರೆ ಅಪಾಯಿಂಟೆಡ್ ಬೈ ಲಾರ್ಡ್ ಕರ್ಜನ್ ಓನ್ಲಿ. ಈ ಯೂನಿವರ್ಸಿಟಿ ಕಮಿಷನ್ನ ಅಪಾಯಿಂಟ್ ಮಾಡಿದ್ದು ಲಾರ್ಡ್ ಕರ್ಜನ್, ಬಟ್ ಚೇರ್ಮನ್ ಆಗಿದ್ದು ಸರ್ ಥಾಮಸ್ ರಿಲೈನ್. ಓಕೆ, ಸರ್ ಥಾಮಸ್ ರಿಲೈನ್ ವಾಸ್ ದ ಚೇರ್ಮನ್ ಅಪಾಯಿಂಟೆಡ್ ಬೈ ದ ಲಾರ್ಡ್ ಕರ್ಜನ್. ಓಕೆ, ಯೂನಿವರ್ಸಿಟಿ ಕಮಿಷನಲ್ಲಿ ಏನು ರೆಕಮೆಂಡೇಷನ್ ಬಂತು ಅಂದರೆ ಇರ್ತಕ್ಕಂಥ ಯೂನಿವರ್ಸಿಟೀಸ್ ಏನಿದೆ ಅದರ ಕಂಡೀಷನ್ಸ್ನ ಹೇಗೆ ಇಂಪ್ರೂವ್ ಮಾಡೋದು ಮತ್ತು ಅದರ ರೆಕಮೆಂಡೇಷನ್ಗೆ ತಕ್ಕನಾಗಿ ಮೆಜರ್ಸ್ ತಗೊಂಡು ಯಾವ ರೀತಿ ಯೂನಿವರ್ಸಿಟಿ ಲೆವೆಲ್ನ ಇಂಪ್ರೂವ್ ಮಾಡಬೇಕು ಅನ್ನೋದು ಒಂದು ಮುಖ್ಯವಾದ ಅಂಶ ಇದರಲ್ಲಿ ನೋಡ್ಬೋದು. ಅದೇ ರೀತಿ ಇಂಡಿಯನ್ ಯೂನಿವರ್ಸಿಟಿ ಆ್ಯಕ್ಟ್ ಆ್ಯಸ್ ಬೇಸ್ಡ್ ಆನ್ ದಿಸ್ ರೆಕಮೆಂಡೇಷನ್. ಒಂದು ಇಂಡಿಯನ್ ಯೂನಿವರ್ಸಿಟಿ ಆ್ಯಕ್ಟ್ ಅಂತ ಒಂದು 1904ರಲ್ಲಿ ತರ್ತಾರೆ. ಆ ಆ್ಯಕ್ಟಿಗೆ ಈ ಯೂನಿವರ್ಸಿಟಿ ಕಮಿಷನ್ನು ಬೇಸ್ ಆಗಿ ವರ್ಕ್ ಮಾಡುತ್ತೆ. ಓಕೆ, ಆ್ಯಂಡ್ ಆಲ್ಸೋ ಅಫಿಲಿಯೇಷನ್ ಕಾಲೇಜ್ ಇಂಟ್ರೊಡ್ಯೂಸ್. ಕಾಲೇಜಿಗೆ ಅಫಿಲಿಯೇಷನ್, ಯೂನಿವರ್ಸಿಟಿ ಅಫಿಲಿಯೇಷನ್ ಕೊಡೋದು ಈ ರೆಕಮೆಂಡೇಷನಲ್ಲಿ ಬಂದಿದೆ. ಲಾರ್ಡ್ ಕರ್ಜನ್ ಅಪಾಯಿಂಟೆಡ್ ಬೈ ಲಾರ್ಡ್ ಕರ್ಜನ್, ಚೇರ್ಮನ್ಶಿಪ್ ಬೈ ಸರ್ ಥಾಮಸ್ ರಿಲೈನ್. ಓಕೆ, ನೆಕ್ಸ್ಟ್ ಇಂಪಾರ್ಟೆಂಟ್ ಒನ್ ಸ್ಯಾಡ್ಲರ್ ಕಮಿಷನ್. ಸ್ಯಾಡ್ಲರ್ ಕಮಿಷನ್ 1917ರಲ್ಲಿ ಸ್ಟಾರ್ಟ್ ಆಯಿತು. ಈಸ್ ಆಲ್ಸೋ ನೋನ್ ಆ್ಯಸ್ ಕಲ್ಕಟ್ಟ ಯೂನಿವರ್ಸಿಟಿ ಕಮಿಷನ್. ಸ್ಯಾಡ್ಲರ್ ಕಮಿಷನ್ ಆಲ್ಸೋ ಕಾಲ್ಡ್ ಆಸ್ ಕಲ್ಕಟ್ಟ ಯೂನಿವರ್ಸಿಟಿ ಕಮಿಷನ್ ಅಂತಲೂ ಕರೀತಾರೆ. ಈ ಸ್ಯಾಡ್ಲರ್ ಕಮಿಷನಲ್ಲಿ ಮೇನ್ ಪಾಯಿಂಟ್ ಏನು ಅಂದರೆ ಇಟ್ ಈಸ್ ಫೋಕಸ್ಡ್ ಆನ್ ಹೈಯರ್ ಎಜುಕೇಷನ್ ಆ್ಯಂಡ್ ವುಮೆನ್ ಎಜುಕೇಷನ್. ಹೈಯರ್ ಎಜುಕೇಷನ್ನು ಮತ್ತು ವುಮೆನ್ ಎಜುಕೇಷನ್ ಬಗ್ಗೆ ತುಂಬ ಇಂಪಾರ್ಟೆನ್ಸ್ ಈ ಸ್ಯಾಡ್ಲರ್ ಕಮಿಷನಲ್ಲಿ ಕೊಡ್ತಾರೆ. ಆ್ಯಂಡ್ ಆಲ್ಸೋ ಹಿ ಟೋಲ್ಡ್ ಡೇ ಟು ಡೇ ಆ್ಯಕ್ಟಿವಿಟೀಸ್ನ ಯೂನಿವರ್ಸಿಟಿ ಲೆವೆಲಲ್ಲಿ ಏನು ಡೇ ಟು ಡೇ ಆ್ಯಕ್ಟಿವಿಟೀಸ್ ಇರುತ್ತೆ, ಅಫೇರ್ಸ್ ಇರುತ್ತೆ, ಅದನ್ನು ಒಂದು ಮ್ಯಾನೇಜ್ ಮಾಡೋದಕ್ಕೆ ಇನ್ಸ್ಟಿಟ್ಯೂಷನ್ಸ್ಗೆ ಒಂದು ಆಟೋನಮಿ ಅಂದರೆ ಸ್ವತಂತ್ರತೆ ಕೊಡಬೇಕು ಅಂತ ಒಂದು ರೆಕಮೆಂಡೇಷನ್ನು ಈ ಕಮಿಟಿಯಿಂದ ಬರುತ್ತೆ. ಆ್ಯಂಡ್ ಆಲ್ಸೋ ನೋಡಿ, ಡಿಗ್ರೀಸ್ ನಾವೇ ಇವಾಗ ಏನು ಓದ್ತಿದ್ವಿ 3 ಇಯರ್ಸು ಫಸ್ಟ್ ಸ್ಟಾರ್ಟ್ ಮಾಡಿದ್ದು ಈ ಕಮಿಷನ್ ಅವರು ರೆಕಮೆಂಡೇಷನ್ ಕೊಟ್ಟಿದ್ದು. ಓಕೆ, ಡಿಗ್ರಿ ಕೋರ್ಸಸ್ ಟು ಬಿ 3 ಇಯರ್ಸ್ ಇಂಪಾರ್ಟೆಂಟ್ ಸ್ಯಾಡ್ಲರ್ ಕಮಿಷನ್ದು. ಮತ್ತು ಸಪರೇಷನ್ ಆಫ್ ಹಾನರ್ಸ್ ಫ್ರಮ್ ರೆಗ್ಯುಲರ್ ಕೋರ್ಸಸ್ಸು ಮತ್ತು ಹಾನರ್ಸ್ ಸಪ್ರೇಟ್ ಮಾಡಬೇಕು ಅಂತ ಒಂದು ರೆಕಮೆಂಡೇಷನ್ ಬರುತ್ತೆ. ಅದೇ ರೀತಿ ನೋಡಿ, ಇಂಪಾರ್ಟೆಂಟ್ ಕ್ಯಾಬ್, ಸೆಟ್ಟಿಂಗ್ ಅಪ್ ಆಫ್ ಕ್ಯಾಬ್. ಈ ರೆಕಮೆಂಡೇಷನಿಂದನೇ 1920ರಲ್ಲಿ ಕ್ಯಾಬ್ ಸ್ಟಾರ್ಟ್ ಆಗುತ್ತೆ. ಕ್ಯಾಬ್ ಅಂದರೆ ಸೆಂಟ್ರಲ್ ಅಡ್ವೈಸರಿ ಬೋರ್ಡ್ ಆಫ್ ಎಜುಕೇಷನ್. ಸೊ ಸೆಂಟ್ರಲ್ ಅಡ್ವೈಸರಿ ಬೋರ್ಡ್ ಆಫ್ ಎಜುಕೇಷನ್ ಏನು ಇಂಪಾರ್ಟೆನ್ಸ್ ಅಂದರೆ ಕೋಆರ್ಡಿನೇಷನ್ ಬಿಟ್ವೀನ್ ದ ಸೆಂಟ್ರಲ್ ಆ್ಯಂಡ್ ಸ್ಟೇಟ್ ಗೌರ್ಮೆಂಟ್ಸ್ ಆಸ್ ವೆಲ್ ಆಸ್ ಮಾನಿಟರಿಂಗ್ ಎಜುಕೇಷನ್.
ಈ ರೆಕಮೆಂಡೇಷನಿಂದ 1920ರಲ್ಲಿ ಕ್ಯಾಪ್ ಸ್ಟಾರ್ಟ್ ಆಗುತ್ತೆ. ಬಟ್ 1923ರಲ್ಲಿ ತಾತ್ಕಾಲಿಕವಾಗಿ ಇದನ್ನು ಕ್ಲೋಸ್ ಮಾಡ್ತಾರೆ ಫ್ಯೂ ರೀಸನ್ಸ್ಗೋಸ್ಕರ. ಮತ್ತೆ ರೆಕಮೆಂಡೇಷನ್ ಬಂದ್ಬಿಟ್ಟು ಮತ್ತೆ 1935ರಲ್ಲಿ ಮತ್ತೆ 1935 ಮತ್ತೆ ಕ್ಯಾಬ್ನ ಸ್ಟಾರ್ಟ್ ಮಾಡ್ತಾರೆ. ಆವಾಗ ಮತ್ತೆ ಸ್ಟಾರ್ಟ್ ಆಗಿದ್ದು ಸ್ಟಿಲ್ ಇಟ್ಸ್ ರನ್ನಿಂಗ್ ನೋಡಿ. ಈಗಲೂ ಕ್ಯಾಬ್ ಸೆಂಟ್ರಲ್ ಅಡ್ವೈಸರಿ ಬೋರ್ಡ್ ಆಫ್ ಎಜುಕೇಷನ್ ಈಗಲೂ ರನ್ನಿಂಗಲ್ಲಿದೆ. ಓಕೆ. ಮತ್ತು ಇನ್ನೊಂದು ಇಂಪಾರ್ಟೆಂಟ್ ಅಂದರೆ ಸೆಕೆಂಡ್ರಿ ಎಜುಕೇಷನ್ನ ಹೈಯರ್ ಎಜುಕೇಷನ್ದ ಬೇರ್ಪಡಿಸಿ ಆ ಹೈಯರ್ ಎಜುಕೇಷನಲ್ಲಿ ಓನ್ಲಿ ಫೋಕಸ್ ಮಾಡಿ ಆ ಬರ್ಡನ್ ಏನಿದೆ ಅದನ್ನು ತೆಗಿಬೇಕು ಅನ್ನೋ ಒಂದು ರೆಕಮೆಂಡೇಷನ್ನು ಈ ಸ್ಯಾಡ್ಲರ್ ಕಮಿಷನಲ್ಲಿ ಬರುತ್ತೆ. ಒಂದು ವುಮೆನ್ ಎಜುಕೇಷನ್ ಬಗ್ಗೆ ಮಾತಾಡ್ತಾರೆ, ಕಲ್ಕಟ್ಟ ಯೂನಿವರ್ಸಿಟಿ ಕಮಿಷನ್ ಅಂತಲೂ ಕರೀತಾರೆ. 3 years ಡಿಗ್ರಿ ಕೋರ್ಸಸ್, ಓಕೆ. ಕ್ಯಾಬ್ ಸೆಟಪ್ ಆಫ್ ಕ್ಯಾಬ್, ಓಕೆ. ಸೆಂಟ್ರಲ್ ಅಡ್ವೈಸರಿ ಬೋರ್ಡ್ ಆಫ್ ಎಜುಕೇಷನ್. ದೀಸ್ ಆರ್ ದ ಇಂಪಾರ್ಟೆಂಟ್ ಪಾಯಿಂಟ್ಸ್. ಅದೇ ರೀತಿ ಹರ್ಟಾಗ್ ಕಮಿಟಿ 1929ರಲ್ಲಿ ಸ್ಟಾರ್ಟ್ ಆಗುತ್ತೆ. ಸೊ ಮೇನ್ ಫೋಕಸ್ ಆಫ್ ಹರ್ಟಾಗ್ ಕಮಿಟಿ ಬಂದ್ಬಿಟ್ಟು ಟೀಚರ್ಸ್ ಟ್ರೈನಿಂಗ್, ಟೀಚರ್ಸ್ಗೆ ಯಾವ ಥರ ಟ್ರೈನಿಂಗ್ ನೀಡಬೇಕು, ಆ ಟೀಚರ್ಸ್ ಟ್ರೈನಿಂಗ್ ಸಂಬಂಧಪಟ್ಟಿದ್ದು ಏನೇನಿದೆ, ಅವರಿಗೆ ಆ ಟ್ರೈನಿಂಗ್ ಯಾವ ಪರ್ಸನಾಲಿಟಿ ಡೆವಲಪ್ಮೆಂಟ್ ಟ್ರೈನಿಂಗ್ ಕೊಡಬೇಕು, ಮತ್ತು ಅವರ ಸ್ಕಿಲ್ ಲೆವೆಲ್ನ ಹೇಗೆ ಇಂಪ್ರೂವ್ ಮಾಡಬೇಕು, ಅದೆಲ್ಲ ಬಂದ್ಬಿಟ್ಟು ಈ ಕಮಿಟಿಯಿಂದ ರೆಕಮೆಂಡೇಷನ್ ಬರುತ್ತೆ. ಅದೇ ರೀತಿ 1923ಯಲ್ಲಿ ಕ್ಯಾಬ್ ನಿಂತ್ಕೊಂಡೋಗಿರುತ್ತಲ್ಲ ಅದನ್ನು ಮತ್ತೆ ಎಸ್ಟಾಬ್ಲಿಷ್ಮೆಂಟ್ ಮಾಡಬೇಕು ಅಂತ ಈ ಕಮಿಟಿಯಿಂದ ಒಂದು ರೆಕಮೆಂಡೇಷನ್ನು ಕೊಡ್ತಾರೆ. ಓಕೆ. ನೆಕ್ಸ್ಟ್ ಬಂದ್ಬಿಟ್ಟು ಇನ್ನೇನು ನಾವು ಇನ್ನೊಂದು 10 ವರ್ಷ ಇರುತ್ತೆ. ಈಗ ನಮಗೆ ಗೊತ್ತಿರೋಂಗೆ 10 ವರ್ಷ ಇರುತ್ತೆ 1937 ಕಂಪೇರ್ ಮಾಡಿದರೆ. ಬಟ್ ಆಗ ಸ್ವತಂತ್ರ ಇನ್ನೇನು ನಮಗೆ ಸಿಕ್ಬಿಡುತ್ತೆ ಅಂದ್ಕೊಂಡು ಎಲ್ಲ ಇಂಡಿಯನ್ಸ್ ಇರ್ತಾರೆ. ವಾದ್ರಾ ಸ್ಕೀಮ್ ಆಫ್ ಎಜುಕೇಷನ್ ಅಂತ ಒಂದು ಸ್ಟಾರ್ಟ್ ಮಾಡ್ತಾರೆ. ಇದು ಹೇಗೆ ಸ್ಟಾರ್ಟ್ ಆಗುತ್ತೆ ಅಂದರೆ ಹರಿಜನ್ ಸೇವಾ ಅಂತ ಒಂದು ಇದರಲ್ಲಿ ಗಾಂಧೀಜಿಯವರು ಒಂದು ಆರ್ಟಿಕಲ್ ಬರೀತಾರೆ. ಇಂಡಿಯನ್ ಎಜುಕೇಷನ್ ಸಿಸ್ಟಮ್ ಬಗ್ಗೆ ಒಂದು ಆರ್ಟಿಕಲ್ ಬರೀತಾರೆ. ಅದ್ರ ಬೇಸ್ ಮೇಲೆ ವಾದ್ರಾ ಸ್ಕೀಮ್ ಆಫ್ ಎಜುಕೇಷನ್ 1937ನಲ್ಲಿ ಸ್ಟಾರ್ಟ್ ಆಗುತ್ತೆ. ಸೊ ವಾಟ್ ಆರ್ ದ ಇಂಪಾರ್ಟೆಂಟ್ ಪಾಯಿಂಟ್ಸ್ ಅಂದರೆ ಇಟ್ ಈಸ್ ಆಲ್ಸೋ ನೌನ್ ಆ್ಯಸ್ ನೈ ತಾಲೀಮ್, ಬುನಿಯಾದ್ ತಾಲೀಮ್ ಅಥವಾ ಬೇಸಿಕ್ ಎಜುಕೇಷನ್ ಅಂತ ನಾವು ಇದನ್ನು ಕರಿತೀವಿ. ಸೊ ಗಾಂಧೀಜಿಯವರು ಹೇಳಿದ ತಕ್ಷಣ ಇದು ಗಾಂಧೀಜಿನವರ ಚೇರ್ಪರ್ಸನ್ ಆಗಿರಬೇಕು ಅಂತಿಲ್ಲ. ಜಾಕಿರ್ ಹುಸೇನ್ ಕಮಿಟಿ ಅಂತಲೂ ಕರಿತೀವಿ. ಜಾಕಿರ್ ಹುಸೇನ್ ಅವರು ಈ ಕಮಿಟಿಯ ಚೇರ್ಮನ್ ಆಗಿರ್ತಾರೆ, ಈ ಸ್ಕೀಮ್ ಆಫ್ ಎಜುಕೇಷನ್ ಚೇರ್ಮನ್ ಆಗಿರ್ತಾರೆ. ಇದು ಇಸ್ ಬೇಸ್ಡ್ ಆನ್ ಗಾಂಧೀಸ್ ಫಿಲಾಸಫಿ ಅಂತನೂ ಒಂದು ಇಂಪಾರ್ಟೆನ್ಸ್ ಇದೆ ಇದಕ್ಕೆ. ಓಕೆ. ಇಂಪಾರ್ಟೆಂಟ್ ಪಾಯಿಂಟ್ಸ್ ಟಿಕ್ ಮಾಡ್ತಿದ್ದೀನಲ್ಲ ಅದೆಲ್ಲ ಇಂಪಾರ್ಟೆಂಟ್ ಪಾಯಿಂಟ್ಸ್ ಫಾರ್ ಯುವರ್ ಎಕ್ಸಾಮಿನೇಷನ್ ಪರ್ಪಸ್. ಇದರಲ್ಲಿ ಏನು ಹೇಳುತ್ತೆ, ಫ್ರೀ ಎಜುಕೇಷನ್ ಫ್ರೀ ಎನ್ವಿರಾನ್ಮೆಂಟಲ್ ಫಾರ್ ಟೀಚರ್ಸ್ ಆ್ಯಂಡ್ ಸ್ಟೂಡೆಂಟ್ಸ್ಗೆ ಮತ್ತು ಟೀಚರ್ಸ್ಗೆ ಅವರು ಕಲಿಸೋಕ್ಕೆ ಮತ್ತು ಕಲಿಯೋಕ್ಕೆ ಒಂದು ಸ್ವಾತಂತ್ರ್ಯ ಇರಬೇಕು ಅಂತ ಒಂದು ರೆಕಮೆಂಡೇಷನ್ನು ಈ ಗಾಂಧಿ ಫಿಲಾಸಫಿ ಅಥವಾ ವಾದ್ರಾ ಸ್ಕೀಮ್ ಆಫ್ ಎಜುಕೇಷನಿಂದ ಬರುತ್ತೆ. ಓಕೆ. ಸೊ ಇಟ್ ಗಿವ್ಸ್ ಎ ಎಂಫಸಿಸ್ ಆನ್ ಇನ್ಸ್ಟ್ರಕ್ಷನ್ ಇನ್ ಮದರ್ ಟಂಗಲ್ಲಿ ಅವರಿಗೆ ಎಜುಕೇಷನ್ನ ಬೇಸಿಕ್ ಎಜುಕೇಷನ್ ಪ್ರೊವೈಡ್ ಮಾಡಬೇಕು ಅಂತ ಒಂದು ರೆಕಮೆಂಡೇಷನ್ನು. ಮತ್ತು ಇಟ್ಸ್ ಆಲ್ಸೋ ಟಾಕ್ ಅಬೌಟ್ಸ್ ದ ರೆಮ್ಯುನರೇಷನ್ ಆಫ್ ಟೀಚರ್ಸ್. ಓಕೆ. ನೆಕ್ಸ್ಟ್ ಬಂದ್ಬಿಟ್ಟು ಸಾರ್ಜೆಂಟ್ ರಿಪೋರ್ಟ್ 1944ಅಲ್ಲಿ ಈಸ್ ಆಲ್ಸೋ ನೌನ್ ಆಸ್ ಪೋಸ್ಟ್ ವಾರ್ ಎಜುಕೇಷನ್ ಡೆವಲಪ್ಮೆಂಟ್ ರಿಪೋರ್ಟ್ ಅಂತ ನಾವು ಕರಿತೀವಿ. ವಾಟ್ ಆರ್ ದ ರೆಕಮೆಂಡೇಷನ್ ಆಫ್ ದಿಸ್ ಸಾರ್ಜೆಂಟ್ ರಿಪೋರ್ಟ್ ಅಂದರೆ ಈಸ್ ಆಲ್ಸೋ ಗಿವ್ಸ್ ಅನ್ ಎಂಫಸಿಸ್ ಆನ್ ಟೀಚರ್ಸ್ ಟ್ರೈನಿಂಗ್, scholarship for the needy, instruction in mother tongue, establishment of a committee for coordination of university, degree courses to be 3 years. Overall recommendation ಬಂದಿರೋದು selective entry to the courses, adult education, education of handicapped, recreational and social activities and health of students. These are the recommendation provided by the pre-independence committees. Okay. ಸೊ ನೆಕ್ಸ್ಟ್ ನೋಡೋದಾದರೆ ಪೋಸ್ಟ್ ಇಂಡಿಪೆಂಡೆಂಟ್ ಕಮಿಟೀಸ್ ಅಂದರೆ ನಮ್ಗೆ ಸ್ವಾತಂತ್ರ್ಯ ಸಿಕ್ಕ ನಂತರ ಎಜುಕೇಷನ್ಗೆ ಸಂಬಂಧಪಟ್ಟಂಗೆ ಯಾವ್ಯಾವ ಕಮಿಟೀಸ್ ಫಾರ್ಮ್ ಮಾಡಿದ್ರು, ಅದರದ್ದು ಸಜೆಷನ್ಸ್ ರೆಕಮೆಂಡೇಷನ್ಸು ಏನೇನು ಅಂತ ನೋಡೋಣ.
ಸೊ ಮೊದಲನಾಗಿ ಯೂನಿವರ್ಸಿಟಿ ಎಜುಕೇಷನ್ ಕಮಿಷನ್ ಅಂತ ಬರುತ್ತೆ. ಅದಾದಮೇಲೆ ಸೆಕೆಂಡ್ರಿ ಎಜುಕೇಷನ್ ಕಮಿಷನ್, ನಂತರ ಶ್ರೀ KL ಶ್ರೀಮಾಲಿ ಕಮಿಟಿ ಅಂತ ಬರುತ್ತೆ. ಅದಾದಮೇಲೆ ಶ್ರೀಮತಿ ದುರ್ಗಾಬಾಯಿ ದೇಶ್ಮುಖ್ ಕಮಿಟಿ ಆ್ಯಂಡ್ ಆಲ್ಸೋ ಡಾಕ್ಟರ್ ಸಂಪೂರ್ಣಾನಂದ್ ಕಮಿಟಿ ಆ್ಯಂಡ್ ಕೊಠಾರಿ ಕಮಿಟಿ ಬರುತ್ತೆ. ಸೊ ನೋಡಿ, ಯೂನಿವರ್ಸಿಟಿ ಎಜುಕೇಷನ್ ಕಮಿಟಿ ಈಸ್ ಆಲ್ಸೋ ನೌನ್ ಆಸ್ ಡಾಕ್ಟರ್ S ರಾಧಾಕೃಷ್ಣನ್ ಕಮಿಟಿ ಅಂತಲೂ ಕರಿತೀವಿ. ರಾಧಾಕೃಷ್ಣನ್ ಕಮಿಟಿ ಚೇರ್ಪರ್ಸನ್ ಆಗಿದ್ದು ರಾಧಾಕೃಷ್ಣನ್ 1948 ಮತ್ತು 49ರಲ್ಲಿ ಈ ಕಮಿಟಿ ಫಾರ್ಮ್ ಆಗುತ್ತೆ. ಚೇರ್ಪರ್ಸನ್ ರಾಧಾಕೃಷ್ಣನ್ ಈಸ್ ಆಲ್ಸೋ ನೌನ್ ಆಸ್ ರಾಧಾಕೃಷ್ಣನ್ ಕಮಿಟಿ. ಆ್ಯಂಡ್ ಏನು ರೆಕಮೆಂಡೇಶನ್ ಮಾಡ್ತಾರೆ ಈ ಕಮಿಟಿಲಿ ಅಂದರೆ, ಸೊ ದಿಸ್ ಕಮಿಟಿ ಈಸ್ ಟಾಕ್ಸ್ ಅಬೌಟ್ ರಿಗಾರ್ಡಿಂಗ್ ದ ಯೂನಿವರ್ಸಿಟಿ ಎಜುಕೇಷನ್ ಸಿಸ್ಟಮ್ ಇನ್ ಇಂಡಿಯಾ ಆ್ಯಂಡ್ ರಿಸರ್ಚ್ ಇನ್ ಇಂಡಿಯಾ. ಓಕೆ, ಮತ್ತು ದೇ ಸಜೆಸ್ಟ್ ಇಂಟಿಗ್ರೇಷನ್ ಆಫ್ ಸೆಕೆಂಡ್ರಿ ಎಜುಕೇಷನ್ ಆ್ಯಂಡ್ ಹೈಯರ್ ಎಜುಕೇಷನ್ ಬೈ ಸೆಟ್ಟಿಂಗ್ ಆಫ್ UGC. ಯೂನಿವರ್ಸಿಟಿ ಗ್ರ್ಯಾಂಟ್ ಕಮಿಷನ್ ಏನಿದೆ ಅದರ ಮೂಲಕ ನಾವು ಸೆಕೆಂಡ್ರಿ ಎಜುಕೇಷನ್ ಮತ್ತು ಹೈಯರ್ ಎಜುಕೇಷನ್ನ ಇಂಟಿಗ್ರೇಷನ್ ಮಾಡೋಣ ಅಂತ ಒಂದು ರೆಕಮೆಂಡೇಷನ್ನು ಈ ಯೂನಿವರ್ಸಿಟಿ ಎಜುಕೇಷನ್ ಕಮಿಟಿ ಅಥವಾ ರಾಧಾಕೃಷ್ಣನ್ ಕಮಿಟಿಯಿಂದ ಬರುತ್ತೆ. ಸೊ ಇವರೇನು ಮಾಡ್ತಾರೆ, ದೇ ಇನ್ಸಿಸ್ಟೆಡ್ ಯೂಸ್ ಆಫ್ ಸೆಲೆಕ್ಷನ್ ಪ್ರೊಸೀಜರ್ ಯಾವ ಥರ ಇರಬೇಕು, ಟೀಚರ್ ಸೆಲೆಕ್ಷನ್ ಪ್ರೊಸೆಸ್ಸು ಮತ್ತು ಅವರು ಫ್ಯಾಕಲ್ಟೀಸ್ ವರ್ಕಿಂಗ್ ಅವರ್ಸ್ ಏನಿರಬೇಕು ಅಂತ ಒಂದು ಇಂಪಾರ್ಟೆಂಟ್ ರೆಕಮೆಂಡೇಷನ್ನು ಈ ಕಮಿಟಿನವರು ಕೊಡ್ತಾರೆ. ಅದು ಆಲ್ಸೋ ಮತ್ತು ರಿಲಿಜಿಯಸ್ ಎಜುಕೇಷನ್ ಸಂಬಂಧಪಟ್ಟಂಗೆ ಅದಕ್ಕೆ ಒಂದು ಏನು ಸಜೆಷನ್ ಬರುತ್ತೆ, ಇನ್ಕಾರ್ಪೊರೇಟೆಡ್ ರಿಲಿಜಿಯಸ್ ಎಜುಕೇಷನ್ ಇನ್ ಡಿಗ್ರಿ ಪ್ರೋಗ್ರಾಮ್ಸ್. ರಿಲಿಜಿಯಸ್ ಎಜುಕೇಷನ್ನ ಡಿಗ್ರಿ ಪ್ರೋಗ್ರಾಮ್ಸಲ್ಲಿ ಅಳವಡಿಸ್ಕೋಬೇಕು ಅಂತ ಒಂದು ರೆಕಮೆಂಡೇಷನ್ ಬರುತ್ತೆ. ಆ್ಯಂಡ್ ಆಲ್ಸೋ ದಿಸ್ ಕಮಿಟಿ ಎನ್ಕರೇಜ್ಡ್ ವುಮೆನ್ ಎಜುಕೇಷನ್. ಸೊ ಓವರಾಲ್ ಏನು ಇದರ ಏಮ್ ಈ ಕಮಿಟಿದು ಅಂದರೆ, ಏನು ಸೋಷಿಯಲ್ ಎಫಿಷಿಯನ್ಸಿ ಬಿಲ್ಡಪ್ ಮಾಡೋದು ಅಥವಾ ಲೀಡರ್ಶಿಪ್. ಮತ್ತು ನೋಡಿ, ಇವಾಗ ಆಗಿನ ನಮಗೆ ಸ್ವಾತಂತ್ರ್ಯ ಬಂದಿರುತ್ತೆ. ಸೊ ನಾವೇನು ಮಾಡಬೇಕಾಗಿರುತ್ತೆ, ಲೀಡರ್ಸ್ನ ಹುಡುಕಬೇಕಾಗಿರುತ್ತೆ. ಸೊ ಲೀಡರ್ಶಿಪ್ ಬಿಲ್ಡ್ ಮಾಡ್ತಕ್ಕಂಥ ಒಂದು ಎಜುಕೇಷನ್ನ ನಾವು ಕೊಡಬೇಕು ಮತ್ತು ಕಲ್ಚರಲ್ ಅಪ್ಹೆಲ್ಡ್ ಮಾಡೋಕ್ಕಂಥ ಒಂದು ಎಜುಕೇಷನ್ನ ಕೊಡಬೇಕು ಅಂತ ಮೇನ್ ರೆಕಮೆಂಡೇಷನ್ನು ಈ ರಾಧಾಕೃಷ್ಣನ್ ಕಮಿಟಿಯಿಂದ ಬರುತ್ತೆ. ಓಕೆ, ರಾಧಾಕೃಷ್ಣನ್ ಕಮಿಟಿ ನಂತರ ಸೆಕೆಂಡ್ರಿ ಎಜುಕೇಷನ್ ಕಮಿಷನ್ 1957 ಬರುತ್ತೆ. ಈಸ್ ಆಲ್ಸೋ ನೌನ್ ಆಸ್ ಮುದಲಿಯಾರ್ ಕಮಿಷನ್. ಸೆಕೆಂಡ್ರಿ ಎಜುಕೇಷನ್ ಕಮಿಷನ್ನ ಮುದಲಿಯಾರ್ ಕಮಿಷನ್ ಅಂತಲೂ ಕರಿತೀವಿ. ಮುದಲಿಯಾರ್ ಕಮಿಷನ್ ಫುಲ್ ನೇಮ್ ಏನು, ಚೇರ್ಪರ್ಸನ್ದು ಡಾಕ್ಟರ್ A. ಲಕ್ಷ್ಮಣನ್ ಸ್ವಾಮಿ ಮುದಲಿಯಾರ್. ಡಾಕ್ಟರ್ A. ಲಕ್ಷ್ಮಣ ಸ್ವಾಮಿ ಮುದಲಿಯಾರ್ ಕಮಿಷನ್ ಅಥವಾ ಚೇರ್ಪರ್ಸನ್ ಬಂದ್ಬಿಟ್ಟು ಡಾಕ್ಟರ್ A. ಲಕ್ಷ್ಮಣ ಸ್ವಾಮಿ ಮುದಲಿಯಾರ್. ಸೊ ಈ ಕಮಿಟಿ ಏನು ಹೇಳುತ್ತೆ, ಸೆಕೆಂಡ್ರಿ ಎಜುಕೇಷನ್, ಪ್ರೈಮರಿ ಬಿಟ್ಟು ಸೆಕೆಂಡ್ರಿ ಎಜುಕೇಷನ್ 7 ವರ್ಷ ಇರಬೇಕು. ಅದು ಇನ್ ಬಿಟ್ವೀನ್ 11 to 17 ಇಯರ್ಸ್ ಏಜ್ನವ್ರಿಗೆ ಮಾತ್ರ ಇರಬೇಕು ಅಂತ ಒಂದು ರೆಕಮೆಂಡೇಷನ್ ಬರುತ್ತೆ. ಓಕೆ, ಅದಾದಮೇಲೆ ಏನು ಹೇಳುತ್ತೆ ಅಂದರೆ, ಪ್ರಿನ್ಸಿಪಲ್ ಆಫ್ ಆಕ್ಟಿವಿಟಿ ಮೆಥಡ್ ಆ್ಯಂಡ್ ಪ್ರಾಜೆಕ್ಟ್ ಮೆಥಡ್ಸ್ನ ಟೀಚಿಂಗಲ್ಲಿ ನಾವು ಇಂಪ್ಲಿಮೆಂಟ್ ಮಾಡ್ಕೋಬೇಕು ಅಂತ. ಬರೀ ಟೀಚಿಂಗ್ ಮಾಡಿದರೆ ಸಾಲಲ್ಲ, ಅದ್ರ ಜೊತೆಗೆ ನಾವು ಆ್ಯಕ್ಟಿವಿಟಿ ಮೆಥಡ್ನ ಮತ್ತು ಪ್ರಾಜೆಕ್ಟ್ ಮೆಥಡ್ನ ಇನ್ಕ್ಲೂಡ್ ಮಾಡಿದರೆ ಏನು ಮಕ್ಕಳು ಚೆನ್ನಾಗಿ ಅರ್ಥ ಮಾಡ್ಕೊಳೋ ಕೆಪಾಸಿಟಿ ಬಿಲ್ಡ್ ಆಗುತ್ತೆ ಅಂತ ಈ ಕಮಿಟಿಯಿಂದ ಒಂದು ರೆಕಮೆಂಡೇಷನ್ನು ಬರುತ್ತೆ. ಅದರ ಜೊತೆಗೆ ಕೋ ಕರಿಕ್ಯುಲರ್ ಆ್ಯಕ್ಟಿವಿಟೀಸ್ ಶುಡ್ ಬಿ ಫಾರ್ಮ್ ಇಂಟಿಗ್ರಲ್ ಪಾರ್ಟ್ ಆಫ್ ಎಜುಕೇಷನ್ನಲ್ಲೇ ಕೋ ಕರಿಕ್ಯುಲರ್ ಆ್ಯಕ್ಟಿವಿಟೀಸ್ ಲೈಕ್ ಸಿಂಗಿಂಗ್ ಇರ್ಬೋದು, ಡ್ಯಾನ್ಸಿಂಗ್ ಇರ್ಬೋದು, ನಾಟಕ ಇರ್ಬೋದು, ಅದರ್ ಕೋ ಕರಿಕ್ಯುಲರ್ ಆ್ಯಕ್ಟಿವಿಟೀಸ್ ಏನಿದೆ ಅದನ್ನು ಎಜುಕೇಷನ್ನಲ್ಲಿ ಇಂಟಿಗ್ರೇಟ್ ಮಾಡಬೇಕು ಅಂತ ಒಂದು ಇಂಪಾರ್ಟೆಂಟ್ ರೆಕಮೆಂಡೇಷನ್ನು ಈ ಕಮಿಟಿಯಿಂದ ಬರುತ್ತೆ. ಓಕೆ, ನೋಡಿ, ನಾವು ರಾಧಾಕೃಷ್ಣನ್ ಕಮಿಟಿಯಲ್ಲಿ ಏನು ನೋಡಿದ್ವಿ, ಸೆಕೆಂಡ್ರಿನ ಮತ್ತು ಹೈಯರ್ನ ಇಂಟಿಗ್ರೇಟ್ ಮಾಡಿ ಅಂತ ಅವರು ಸಜೆಷನ್ ಕೊಡ್ತಾರೆ. ಬಟ್ ಇಲ್ಲೇನಾಗುತ್ತೆ, suggested to end intermediate college and merge 11th class with secondary school and class 12th with higher education. ಏನು ಹೇಳ್ತಾರೆ, ನಾವೇನು ಫಸ್ಟ್ PUC ಅಂತ ನಾವು ಇಲ್ಲಿ ಓದ್ತೀವಿ, 11th ಕ್ಲಾಸ್ನ ಇಂಟರ್ಮೀಡಿಯೇಟ್ ಕಾಲೇಜ್ಗೆ ಮಾಡಿ ಮತ್ತು ವಿತ್ ಸೆಕೆಂಡ್ರಿ ಸ್ಕೂಲಲ್ಲಿ
ಅದೇ ರೀತಿ ಕ್ಲಾಸ್ 12ನ ಹೈಯರ್ ಎಜುಕೇಷನ್ಗೆ ಮಾಡಿ ಅಂತ, ಇಂಟಿಗ್ರೇಟ್ ಮಾಡಿ ಅಂತ ಒಂದು ಸಜೆಷನ್ನು ಈ ಕಮಿಟಿಯಿಂದ ಬರುತ್ತೆ. ಓಕೆ, ನೆಕ್ಸ್ಟು ನಮಗೇನು ಪಾಯಿಂಟ್ಸ್ ಬೇಕು ಅದು ಮಾತ್ರ ನೋಡ್ಕೊಂಡು ಹೋಗೋಣ ಎಕ್ಸಾಮ್ ಪರ್ಪಸ್ಗೆ. ಓಕೆ, ನೆಕ್ಸ್ಟ್ ಬಂದ್ಬಿಟ್ಟು ಶ್ರೀ KL ಶ್ರೀಮಾಲಿ ಕಮಿಟಿ ಅಂತ 1954 ಇಯರ್ಸ್ ಆಲ್ಸೋ ಸಮ್ವೇರ್ ಇಂಪಾರ್ಟೆಂಟ್. ಓಕೆ, ಇಲ್ಲೇನು ಹೇಳುತ್ತೆ, ಶ್ರೀಮಾಲಿ ಕಮಿಟಿ ಒಂದು ಇಂಪಾರ್ಟೆಂಟ್ ರೆಕಮೆಂಡೇಷನ್ ಏನಂದರೆ ಹೈಯರ್ ಎಜುಕೇಷನ್ನ ರೂರಲ್ ಏರಿಯಾಸಲ್ಲಿ ತರೋ ಬಗ್ಗೆ ಮತ್ತು ರೂರಲ್ ಏರಿಯಾಸಲ್ಲಿ ಇನ್ಸ್ಟಿಟ್ಯೂಷನ್ನ ಬಿಲ್ಡ್ ಮಾಡೋದ್ರ ಬಗ್ಗೆ ಒಂದು ಬಿಗ್ ರೆಕಮೆಂಡೇಷನ್ನು ಈ ಕಮಿಟಿಯಿಂದ ಬರುತ್ತೆ. ರೂರಲ್ ಏರಿಯಾ ಸಂಬಂಧಪಟ್ಟಂಗೆ ಕೊಡೋದು ಶ್ರೀಮಾಲಿ ಕಮಿಟಿ. ಓಕೆ, ನೆಕ್ಸ್ಟು ದ ಫ್ರೀಡಮ್ ಫೈಟರ್ ಶ್ರೀಮತಿ ದುರ್ಗಾಬಾಯಿ ದೇಶ್ಮುಖ್ ಕಮಿಟಿ, ಅವರು ನೇತೃತ್ವದಲ್ಲಿ ಒಂದು ಕಮಿಟಿ ಸ್ಟಾರ್ಟ್ ಮಾಡ್ತಾರೆ 1958ರಲ್ಲಿ. ಮೇನ್ ಇಂಪಾರ್ಟೆಂಟ್ಸ್ ಏನು ಈ ಕಮಿಟಿಯಿಂದ ಬರೋದು ಅಂದರೆ ವುಮೆನ್ ಎಜುಕೇಷನ್. ದಿಸ್ ಇಸ್ ನ್ಯಾಷನಲ್ ಕಮಿಟಿ ಆನ್ ವುಮೆನ್ ಎಜುಕೇಷನ್. ಅಂದರೆ ವುಮೆನ್ ಎಜುಕೇಷನ್ಗೆ ಯಾವ ರೀತಿ ನಾವು ಎಜುಕೇಷನ್ ಕೊಡಬೇಕು, ಅವ್ರನ್ನ ಸಾಮಾಜಿಕವಾಗಿ ಎಲ್ಲರ ಜೊತೆಗೆ ಬೆರೆಯುವಾಗೆ ಮಾಡಿ ಅವ್ರಿಗೆ ಎಜುಕೇಷನ್ನ ಕೊಡೋದ್ರ ಬಗ್ಗೆ ಒಂದು ಇಂಪಾರ್ಟೆನ್ಸ್ ಈ ಕಮಿಟಿಯಿಂದ ಬರುತ್ತೆ. ಅದೇ ರೀತಿ ನೆಕ್ಸ್ಟು ಡಾಕ್ಟರ್ ಸಂಪೂರ್ಣಾನಂದ್ ಕಮಿಟಿ. ದಿಸ್ ಕಮಿಟಿ ಏನು ಹೇಳುತ್ತೆ, ಎಮೋಷನಲ್ ಇಂಟಿಗ್ರೇಷನ್ ಅಂದರೆ ಭಾವನಾತ್ಮಕವಾಗಿ ನಾವು ಪಾಠ ಮಾಡೋದು ಮತ್ತು ಮಕ್ಕಳಿಗೆ ಇಂಟಿಗ್ರೇಟ್ ಮಾಡ್ಕೊಳೋದು ಹೇಗೆ ಅಂತ ಒಂದು ಈ ಕಮಿಟಿಯಿಂದ ಒಂದು ರೆಕಮೆಂಡೇಷನ್ ಬರೋದು 1961ರಲ್ಲಿ. ಇಟ್ ಆಲ್ಸೋ ರೆಕಮೆಂಡ್ಸ್ ಕೋ ಕರಿಕ್ಯುಲರ್ ಆ್ಯಕ್ಟಿವಿಟೀಸ್ ಏನಿದೆ ಕರಿಕ್ಯುಲಮಲ್ಲಿ ಇಂಟಿಗ್ರೇಟ್ ಮಾಡಬೇಕು, ಲೈಕ್ ಸಿಂಗಿಂಗ್, ನ್ಯಾಷನಲ್ ಎಜುಕೇಷನ್ ಮತ್ತು ಇನ್ಕ್ಲೂಡಿಂಗ್ ಎಜುಕೇಷನಲ್ ಟೂರ್ಸ್. ನೋಡಿ, ಎಜುಕೇಷನಲ್ ಟೂರ್ಸು ಇಂಪಾರ್ಟೆಂಟ್ ಥಿಂಗ್ ಇಲ್ಲಿ. ಓಕೆ, ನೆಕ್ಸ್ಟ್ ವೆರಿ ಇಂಪಾರ್ಟೆಂಟ್ ಕೊಠಾರಿ ಕಮಿಷನ್. ತುಂಬ ಸಲ ಕ್ವಶನ್ ಕೇಳಿದ್ದಾನೆ ಇದರ ಮೇಲೆ. ಕೊಠಾರಿ ಕಮಿಷನ್ 1964ರಿಂದ 66 ಅಲ್ಲಿ ಈ ಕಮಿಟಿ ಇರುತ್ತೆ. ಸೊ ವಾಟ್ ಆರ್ ದ ಮೇನ್ ಇಂಪಾರ್ಟೆಂಟ್ ಥಿಂಗ್ಸ್ ಹಿಯರ್ ಅಂದರೆ ಎಜುಕೇಷನ್ ಆ್ಯಂಡ್ ನ್ಯಾಷನಲ್ ಡೆವಲಪ್ಮೆಂಟ್ ರಿಪೋರ್ಟ್ ಅಂತ ಒಂದು ಟೈಟಲ್ ಇಟ್ಟು ಒಂದು ರಿಪೋರ್ಟ್ನ ಸಬ್ಮಿಟ್ ಮಾಡ್ತಾರೆ. ಇಟ್ ಈಸ್ ಎ ವೆರಿ ಪ್ರೋಗ್ರೆಸಿವ್ ರಿಪೋರ್ಟ್. ಇದರಲ್ಲಿ 3 ಟೈರ್ ಎಜುಕೇಷನ್ ಸಿಸ್ಟಮ್ ವಾಸ್ ಇಂಟ್ರೊಡ್ಯೂಸ್ ಇಯರ್. 3 ಟೈರ್ ಎಜುಕೇಷನ್ ಸಿಸ್ಟಮ್ ಅಂದರೆ 10+2+3. ಇದು 10ನೇ ಕ್ಲಾಸ್ವರೆಗೂ ನಾವೇನು SSLCವರೆಗೂ ಓದ್ತೀವಿ ಅದು. ಅದಾದಮೇಲೆ ಫಸ್ಟ್ PU ಆ್ಯಂಡ್ ಸೆಕೆಂಡ್ PU 11th ಆ್ಯಂಡ್ 12th. ಅದಾದಮೇಲೆ 3 years ಡಿಗ್ರಿ ಪ್ರೋಗ್ರಾಮ್. 3 ಟೈರ್ ಎಜುಕೇಷನ್ ಸಿಸ್ಟಮ್ನ ಇಂಟ್ರೊಡ್ಯೂಸ್ ಮಾಡಬೇಕು ಅಂತ ಹೇಳಿದ್ದು ಈ ಕೊಠಾರಿ ಕಮಿಷನ್. ಆ್ಯಂಡ್ ಆಲ್ಸೋ ದೇ ಇನ್ಸ್ಟ್ರಕ್ಟೆಡ್ ಟು ಪ್ರೊವೈಡ್ ದ 3 language ಫಾರ್ಮುಲಾ. ಇವಾಗ ನಾವು ಓದ್ತಿದ್ದೀವಲ್ಲ 3 language ಫಾರ್ಮುಲಾ, ಇದರಿಂದನೇ ಬಂದಿದ್ದು. ನಮ್ಮಲ್ಲಿ ಏನು ಯೂಸ್ ಮಾಡ್ತೀವಿ, ಕನ್ನಡ, ಇಂಗ್ಲೀಷು, ಹಿಂದಿ. ಓಕೆ, ಕನ್ನಡ, ಇಂಗ್ಲೀಷ್, ಹಿಂದಿ 3 language ಫಾರ್ಮುಲಾ. ಆ್ಯಂಡ್ ಆಲ್ಸೋ ನೋಡಿ ಇಂಪಾರ್ಟೆಂಟ್ ಥಿಂಗ್, ಇನ್ನೊಂದು ಇಂಪಾರ್ಟೆಂಟ್ ಥಿಂಗು, ರೆಕಮೆಂಡೆಡ್ 6% ಆಫ್ ನ್ಯಾಷನಲ್ ಇನ್ಕಮ್ ಇನ್ ಎಜುಕೇಷನ್ ಸೆಕ್ಟರ್. ಏನು ಮಾಡ್ತಾರೆ, GDPಯಲ್ಲಿ 6% ನ್ಯಾಷನಲ್ ಇನ್ಕಮ್ ಏನು ಬರುತ್ತೆ ಅದನ್ನು ಎಜುಕೇಷನ್ ಸೆಕ್ಟರ್ಗೆ ನೀವು ಯೂಸ್ ಮಾಡಬೇಕು ಅಂತ ಒಂದು ರೆಕಮೆಂಡೇಷನ್ನು ಇಲ್ಲೇ ಬರುತ್ತೆ ಕೊಠಾರಿ ಕಮಿಷನಲ್ಲಿ. ಇಂಪಾರ್ಟೆಂಟ್ ಥಿಂಗ್ಸ್ ಇಷ್ಟೇ. ಓಕೆ, ಆ್ಯಂಡ್ ಆಲ್ಸೋ ಫ್ರೀ ಆ್ಯಂಡ್ ಕಂಪಲ್ಸರಿ ಎಜುಕೇಷನ್ನ ಬೇಸಿಕ್ಕಾಗಿ ಕೊಡಬೇಕು, ಟೀಚರ್ಸ್ಗೆ ಫ್ರೀಡಮ್ ಕೊಡಬೇಕು ಅನ್ನೋದು ಈ ಕಮಿಟಿ ರೆಕಮೆಂಡೇಷನ್. ಫಸ್ಟ್ನೇದು ಎಜುಕೇಷನ್ ಆ್ಯಂಡ್ ನ್ಯಾಷನಲ್ ಡೆವಲಪ್ಮೆಂಟ್ ರಿಪೋರ್ಟು, 3 ಟೈರ್ ಸಿಸ್ಟಮ್ ವಾಸ್ ಇಂಟ್ರೊಡ್ಯೂಸ್ ಆ್ಯಂಡ್ 3 language ಫಾರ್ಮುಲಾ ಆ್ಯಂಡ್ 6% ಆಫ್ ನ್ಯಾಷನಲ್ ಇನ್ಕಮ್ ಇನ್ ಎಜುಕೇಷನ್ ಸೆಕ್ಟರ್. ಓಕೆ, ಇನ್ನೂ ಒಂದು ಕಮಿಟಿ ಇದೆ, ಅದು 12 ಕಮಿಟಿ. ಅಂದರೆ ಎಲ್ಲ ಕಮಿಟಿ ನಾವು ನೋಡೋದಕ್ಕಾಗಲ್ಲ, ಸೊ ಏನೇನು ಇಂಪಾರ್ಟೆಂಟ್ ಇದೆ ಅದು ಮಾತ್ರ ನೋಡೋಣ. ಯಶ್ಪಾಲ್ ಕಮಿಟಿನ 2009ರಲ್ಲಿ ಅಂಡರ್ MHRD ಸೆಟಪ್ ಮಾಡುತ್ತೆ. ಅಂದರೆ ಮಿನಿಸ್ಟ್ರಿ ಆಫ್ ಹ್ಯೂಮನ್ ರಿಸೋರ್ಸ್ ಡೆವಲಪ್ಮೆಂಟ್ ಫಾರ್ ದ ಪರ್ಪಸ್ ಆಫ್ ಹೈಯರ್ ಎಜುಕೇಷನ್ ಓನ್ಲಿ. ಚೇರ್ಪರ್ಸನ್ ಡಾಕ್ಟರ್ ಯಶ್ಪಾಲ್. ಸೊ ಈ ಕಮಿಟಿ ರೆಕಮೆಂಡೇಷನ್ ಏನು ಕೊಡುತ್ತೆ ಅಂದರೆ ಹೈಯರ್ ಎಜುಕೇಷನ್ ಎಕ್ಸಾಮಿನೇಷನ್ ರಿಫಾರ್ಮ್ಸ್ ಬಗ್ಗೆ ಏನಾದರೂ ಒಂದು ರಿಪೋರ್ಟ್ ಬಂದಿದ್ದರೆ ಅದು, ಅಥವಾ ರೆಕಮೆಂಡೇಷನ್ ಬಂದಿದ್ದರೆ, ಸಜೆಷನ್ ಬಂದಿದ್ರೆ ಅದು ಯಶ್ಪಾಲ್ ಕಮಿಟಿಯಿಂದ ಬಂದಿರುತ್ತೆ. ಓಕೆ, ಯಶ್ಪಾಲ್ ಕಮಿಟಿ ರಿಪೋರ್ಟ್. ಲರ್ನಿಂಗ್ ವಿತೌಟ್ ಬರ್ಡನ್. ನೋಡಿ, ಲರ್ನಿಂಗ್ ವಿತೌಟ್ ಬರ್ಡನ್, ಯಾವುದೇ ರೀತಿ ಬರ್ಡನ್ ಇಲ್ಲದೆ ಮಕ್ಕಳು ಮತ್ತು ಟೀಚರ್ಸ್ ಹೇಗೆ ಪಾಠ ಮಾಡಬೇಕು, ಮಕ್ಕಳು ಯಾವ ಥರ ಓದಬೇಕು ವಿತೌಟ್ ಸ್ಟ್ರೆಸ್ಸು, ಪೇರೆಂಟ್ಸ್ಗೂ ಸ್ಟ್ರೆಸ್ ಇಲ್ಲದೇ ಯಾವ ಥರ ಅವರು ಕಲಿಸ್ಬೇಕು, ಆ ಒಂದು ರೆಕಮೆಂಡೇಷನ್ ಬರೋದು ಯಶ್ಪಾಲ್ ಕಮಿಟಿಯಿಂದ. ಓಕೆ, ನೆಕ್ಸ್ಟ್ ಜ್ಞಾನಂ ಕಮಿಟಿ ಕೇಮ್ ಇನ್ 1993 ಬರುತ್ತೆ.
ಸೊ ಇದರ ರೆಕಮೆಂಡೇಶನ್ ಏನಂದರೆ ಫ್ಲೆಕ್ಸಿಬಿಲಿಟಿ ಆ್ಯಂಡ್ ಆಟೋನಾಮಿ ಫಾರ್ ಎನ್ಶೂರಿಂಗ್ ಅಕಾಡೆಮಿಕ್ ಎಕ್ಸಲೆನ್ಸ್. ನೋಡಿ, ಅಕಾಡೆಮಿಕ್ ಎಕ್ಸಲೆನ್ಸ್ ಯಾವ್ಯಾವ ಇನ್ಸ್ಟಿಟ್ಯೂಷನ್ ಪಡೆದಿರುತ್ತೆ ಆ ಇನ್ಸ್ಟಿಟ್ಯೂಷನ್ಗೆ ಗೌರ್ಮೆಂಟ್ನವರು ಫ್ಲೆಕ್ಸಿಬಿಲಿಟಿ ಮತ್ತು ಆಟೋನಾಮಿ ಪ್ರೊವೈಡ್ ಮಾಡಬೇಕು ಅಂತ ಒಂದು ರೆಕಮೆಂಡೇಶನ್ ಬರುತ್ತೆ. ಆಟೋನಮಸ್ ಕಾಲೇಜಸ್ ಇವಾಗ ಏನು ನೋಡ್ತಾ ಇದ್ದೀವಿ ಆ ರೆಕಮೆಂಡೇಶನ್ನ ಈ ಜ್ಞಾನಂ ರಿಪೋರ್ಟಲ್ಲಿ ಬರುತ್ತೆ. ಆ್ಯಂಡ್ ಆಲ್ಸೋ ಇಟ್ ಆಸ್ಕ್ ಫಾರ್ ರಿಸ್ಟ್ರಿಕ್ಟಿಂಗ್ ದ ಅನ್ಚೆಕ್ಡ್ ಗ್ರೋತ್ ಆಫ್ ಡೀಮ್ಡ್ ಯೂನಿವರ್ಸಿಟಿ. ಆಲ್ರೆಡಿ ನಾವೇನು ಡೀಮ್ಡ್ ಯೂನಿವರ್ಸಿಟಿ ಅಂತ ಕೊಟ್ಟಿದ್ದೀವಿ ಆಟೋನಮಸ್ ಸ್ಟೇಟಸ್ಸು, ಆ ಗ್ರೋತ್ ಅಪ್ ಟು ದ ಮಾರ್ಕ್ ಇಲ್ಲ ಅಂದರೆ ಅದನ್ನು ವಾಪಸ್ ಪಡಿತಕ್ಕಂಥ ಒಂದು, ಅಂದರೆ ಅದಕ್ಕೆ ರೆಸ್ಟ್ರಿಕ್ಷನ್ ಮಾಡ್ತಕ್ಕಂಥ ಒಂದು ಫ್ರೀ ಹ್ಯಾಂಡ್ನ ಕೊಡಬೇಕು ಅಂತ ಒಂದು ಈ ರಿಪೋರ್ಟ್ ಹೇಳುತ್ತೆ. ಓಕೆ, ದಿಸ್ ರಿಪೋರ್ಟ್ ಎಂಫಸೈಸಸ್ ಆನ್ ನ್ಯಾಷನಲ್ ಕಮಿಷನ್ ಆಫ್ ಹೈಯರ್ ಎಜುಕೇಷನ್ ಆ್ಯಂಡ್ ರಿಸರ್ಚ್ ಟು ರೆಗ್ಯುಲೇಟ್ ಕ್ವಾಲಿಟಿ ಆಫ್ ಎಜುಕೇಷನ್. ಓಕೆ, these are some important committees with respect to the pre-independence and post-independence period. ಸೊ ನೆಕ್ಸ್ಟು ಆರ್ಟಿಕಲ್ಸ್ ಬಗ್ಗೆ ನಾವು ಜಾಸ್ತಿ ಓದಬೇಡ, ಆನ್ಲೈನಲ್ಲಿ ಯಾವ ಆರ್ಟಿಕಲ್ಲು ಯಾವುದಕ್ಕೆ ಸಂಬಂಧಪಟ್ಟಿದ್ದು ಅಂತ ನೋಡ್ಕೊಳ್ಳೋಣ ಅಷ್ಟೇ. ಸೊ ಆರ್ಟಿಕಲ್ಸಲ್ಲಿ ನೋಡಿ ನಿಮಗೆ 3 ರೀತಿ ಲಿಸ್ಟ್ ಇರುತ್ತೆ. ನೀವು ನೋಡಿರ್ತೀರಿ, ಕೇಳಿರ್ಬೋದು. ಒಂದು ಯೂನಿಯನ್ ಲಿಸ್ಟು, ಸ್ಟೇಟ್ ಲಿಸ್ಟು, ಕನ್ಕರೆಂಟ್ ಲಿಸ್ಟ್. ನಿಮಗೆ ಇದರಲ್ಲಿ ಏನಾದರೂ ಕ್ವಶನ್ ಬಂದರೆ ಯಾವುದಾದ್ರೂ ಒಂದು ಕ್ವಶನ್ ಕೇಳಿಬಿಟ್ಟು ಇದು ಯಾವುದಕ್ಕೆ ಬರುತ್ತೆ ಅಂತ ನಿಮಗೆ ಕೇಳ್ಬೋದು ಅಷ್ಟೇ. ಪರ್ಟಿಕ್ಯುಲರ್ ಯೂನಿಯನ್ ಲಿಸ್ಟಿಗೆ ಬರುತ್ತಾ, ಅವರ್ಕು ಅಥವಾ ಸ್ಟೇಟ್ ಲಿಸ್ಟಿಗೆ ಬರುತ್ತಾ ಅಥವಾ ಕನ್ಕರೆಂಟ್ ಲಿಸ್ಟಿಗೆ ಬರುತ್ತಾ ಅಂತ. ಯಾವುದ್ಯಾವ್ದು ಯೂನಿಯನ್ ಲಿಸ್ಟಿಗೆ ಬರುತ್ತೆ, ಸ್ಟೇಟ್ ಲಿಸ್ಟಿಗೆ ಬರುತ್ತೆ, ಕನ್ಕರೆಂಟ್ ಲಿಸ್ಟಿಗೆ ಬರುತ್ತೆ ಅಂತ ನೋಡೋಣ. ಸೊ ಫಸ್ಟ್ನೇದಾಗಿ ಯೂನಿಯನ್ ಲಿಸ್ಟಲ್ಲಿ ಏನಿದೆ, ಹ್ಯಾಸ್ ಸಬ್ಜೆಕ್ಟ್ಸ್ ಆಫ್ ನ್ಯಾಷನಲ್ ಇಂಪಾರ್ಟೆನ್ಸ್ಗೆ ಸಂಬಂಧಪಟ್ಟಿದ್ದು ಕೆಲಸಗಳೇನಿದೆ ಅದು ಯೂನಿಯನ್ ಲಿಸ್ಟಿಗೆ ಬರುತ್ತೆ. ಯೂನಿಯನ್ ಅಲೋನ್ ಮೇಕ್ಸ್ ದ ಲಾ. ಓಕೆ, ಸೆಂಟ್ರಲ್ ಗೌರ್ಮೆಂಟ್ ಮಾತ್ರ ಇದಕ್ಕೆ ಲಾ ಮಾಡುತ್ತೆ. ಸ್ಟೇಟ್ ಲಿಸ್ಟಲ್ಲಿ ಸ್ಟೇಟ್ಗೆ ಸಂಬಂಧಪಟ್ಟಿದ್ದು ಮತ್ತು ಲೋಕಲ್ ಇಂಪಾರ್ಟೆನ್ಸ್ ಏನಿದೆ ಅದಕ್ಕೆ ಸಂಬಂಧಪಟ್ಟಿದ್ದು ಸ್ಟೇಟ್ ಲಿಸ್ಟಲ್ಲಿ ಬರುತ್ತೆ. ಅದಕ್ಕೆ ಸಂಬಂಧಪಟ್ಟಿದ್ದು ಸ್ಟೇಟ್ ಗೌರ್ಮೆಂಟು ಲಾನ ಫಾರ್ಮ್ ಮಾಡ್ತಾರೆ. ಸೊ ಕನ್ಕರೆಂಟ್ ಲಿಸ್ಟ್ ಅಂದರೆ ಸ್ಟೇಟ್ಗೆ ಮತ್ತು ಯೂನಿಯನ್ಗೆ ಎರಡಕ್ಕೂ ಸಂಬಂಧಪಟ್ಟಿದ್ದು, ಕಾಮನ್ ಇಂಟ್ರೆಸ್ಟ್ ಬೋತ್ ಸೆಂಟರ್ ಆ್ಯಂಡ್ ಸ್ಟೇಟ್. ಸೊ ಬೋತ್ ಸೆಂಟರ್ ಆ್ಯಂಡ್ ಸ್ಟೇಟ್ ಕ್ಯಾನ್ ಫಾರ್ಮ್ ಲಾಸ್ ಇಯರ್. ನೋಡೋಣ, ಯೂನಿಯನ್ ಲಿಸ್ಟಲ್ಲಿ ಏನೇನು ಬರುತ್ತೆ. ಸೆಂಟ್ರಲ್ ಲಿಸ್ಟಲ್ಲಿ ಅದೇ ಯೂನಿಯನ್ ಅಂದರೆ ಸೆಂಟ್ರಲ್ ಲಿಸ್ಟು, ದೆನ್ ಸ್ಟೇಟ್ ಅದೇ ರೀತಿ ಕನ್ಕರೆಂಟ್ ಲಿಸ್ಟ್. ಯೂನಿಯನ್ ಲಿಸ್ಟಲ್ಲಿ ಡಿಫೆನ್ಸ್ ಸಂಬಂಧಪಟ್ಟಿದ್ದು, ಅಟಾಮಿಕ್ ಎನರ್ಜಿ ಸಂಬಂಧಪಟ್ಟಿದ್ದು, ಫಾರಿನ್ ಅಫೇರ್ಸ್, ವಾರ್ ಆ್ಯಂಡ್ ಪೀಸ್, ಬ್ಯಾಂಕಿಂಗ್, ರೈಲ್ವೇಸ್, ಪೋಸ್ಟ್ ಆ್ಯಂಡ್ ಟೆಲಿಗ್ರಾಫ್, ಏರ್ವೇಸ್, ಪೋರ್ಟ್ಸ್, ಫಾರಿನ್ ಟ್ರೇಡ್ ಮತ್ತು ಕರೆನ್ಸಿ ಆ್ಯಂಡ್ ಕಾಯಿನೇಜ್ ಸಂಬಂಧಪಟ್ಟಿದ್ದು. ಇದೆಲ್ಲ ಏನಿದೆ ಇದೆಲ್ಲ ಸಂಬಂಧಪಟ್ಟಿದ್ದು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ ಮಾಡೋದು ಯೂನಿಯನ್, ಸೆಂಟ್ರಲ್ ಗೌರ್ಮೆಂಟ್ನವರು. ಅದು ಬರೋದೆಲ್ಲ ಯೂನಿಯನ್ ಲಿಸ್ಟಲ್ಲಿ ಬರುತ್ತೆ. ಹಾಗಾದರೆ ಸ್ಟೇಟಿಗೆ ಸಂಬಂಧಪಟ್ಟಿದ್ದೇನು ಅಂದರೆ ಅಗ್ರಿಕಲ್ಚರ್, ಪೊಲೀಸ್, ಪ್ರಿಸನ್, ಲೋಕಲ್ ಗೌರ್ಮೆಂಟ್, ಪಬ್ಲಿಕ್ ಹೆಲ್ತ್, ಲ್ಯಾಂಡ್, ಲಿಕ್ಕರ್, ಟ್ರೇಡ್ ಆ್ಯಂಡ್ ಕಾಮರ್ಸ್, ಲೈಫ್ ಸ್ಟಾಕ್ ಆ್ಯಂಡ್ ಅನಿಮಲ್ ಹಸ್ಬೆಂಡ್ರಿ, ಸ್ಟೇಟ್ ಪಬ್ಲಿಕ್ ಸರ್ವಿಸಸ್. ಓಕೆ, ದೆನ್ ಕನ್ಕರೆಂಟ್ ಲಿಸ್ಟ್ ಯೂನಿಯನ್ನು ಮತ್ತು ಸ್ಟೇಟ್ ಎರಡಕ್ಕೂ ಸಂಬಂಧಪಟ್ಟಿದ್ದು ಎಜುಕೇಷನು, ಟ್ರಾನ್ಸ್ಫರ್ ಆಫ್ ಪ್ರಾಪರ್ಟಿ ಅದರ್ ದೆನ್ ಅಗ್ರಿಕಲ್ಚರ್ ಲ್ಯಾಂಡ್ಸು, ಫಾರೆಸ್ಟು, ಟ್ರೇಡ್ ಯೂನಿಯನ್ಸು, ಅಡಲ್ಟ್ರೇಷನ್ನು, ಅಡಾಪ್ಷನ್ ಆ್ಯಂಡ್ ಸಕ್ಸೆಷನ್. ಇದೆಲ್ಲ ಬಂದ್ಬಿಟ್ಟು ಕನ್ಕರೆಂಟ್ ಲಿಸ್ಟ್ ಬರುತ್ತೆ. ಓಕೆ, ಸೊ ನೋಡಿ, ಆರ್ಟಿಕಲ್ ಬಗ್ಗೆ ಆನ್ಲೈನಲ್ಲಿ ಇರಬೇಕಂದ್ರೆ ಇಂಪಾರ್ಟೆಂಟ್ ಆರ್ಟಿಕಲ್ 45 ಯಾವುದ್ರ ಬಗ್ಗೆ ಹೇಳುತ್ತೆ, ಫ್ರೀ ಆ್ಯಂಡ್ ಕಂಪಲ್ಸರಿ ಎಜುಕೇಷನ್. ಬೇಸಿಕ್ ಎಜುಕೇಷನ್ ಏನು ಕೊಡಬೇಕು ಅದು ಫ್ರೀ ಆ್ಯಂಡ್ ಕಂಪಲ್ಸರಿ ಇರಬೇಕು ಅಂತ ಹೇಳುತ್ತೆ. ಮತ್ತು ಆರ್ಟಿಕಲ್ 30 ಮೈನಾರಿಟಿ ಎಜುಕೇಷನ್ ಬಗ್ಗೆ ಮಾತಾಡಿದೆ. ಮೈನಾರಿಟಿ ಅವರಿಗೆ ಯಾವ ರೀತಿ ಎಜುಕೇಷನ್ ಇರಬೇಕು ಮತ್ತು ಅವರಿಗೆ ಎಷ್ಟು ಪರ್ಸೆಂಟೇಜ್ ಅಲ್ಲಿ ಕೊಡಬೇಕು, ಮತ್ತು ಆಲ್ಸೋ ಮೈನಾರಿಟಿ ಇನ್ಸ್ಟಿಟ್ಯೂಷನ್ನ ಬಿಲ್ಡ್ ಮಾಡೋದ್ರ ಬಗ್ಗೆ ಆರ್ಟಿಕಲ್ 30 ಹೇಳುತ್ತೆ. ದೆನ್ ಆರ್ಟಿಕಲ್ 29 ಆಫ್ ಒನ್ ಲ್ಯಾಂಗ್ವೇಜ್ ಸೇಫ್ ವರ್ಡ್ ಬಗ್ಗೆ, ಆರ್ಟಿಕಲ್ 15, 17, 46 ಎಜುಕೇಷನ್ ಟು ದ ವೀಕರ್ ಸೆಕ್ಷನ್ಸ್ ಅಂದರೆ ಲೋಯರ್ ಕ್ಲಾಸ್ ಇದಾರಲ್ಲ, SC, ST ಇರ್ಬೋದು, ಬ್ಯಾಕ್ವರ್ಡ್ ಕಮ್ಯುನಿಟೀಸು, OBC ಈ ಕಮ್ಯುನಿಟೀಸು ಮತ್ತು ಅದರ್ ವೀಕರ್ ಸೆಕ್ಷನ್ಸ್ಗೆ ಎಜುಕೇಷನ್ ಪ್ರೊವೈಡ್ ಮಾಡೋದ್ರ ಬಗ್ಗೆ ಆರ್ಟಿಕಲ್ 15, 17 ಆ್ಯಂಡ್ 46 ವಿಲ್ ಟಾಕ್ ಅಬೌಟ್ ದಿಸ್. ಓಕೆ, ಆರ್ಟಿಕಲ್ 25, 28, 30 ಸೆಕ್ಯುಲರ್ ಎಜುಕೇಷನ್ ಬಗ್ಗೆ ಮಾತಾಡುತ್ತೆ. 29 ಆಫ್ ಒನ್
ನೋಡಿ, ಈಕ್ವಲ್ ಅಪಾರ್ಚುನಿಟಿ, ಲ್ಯಾಂಗ್ವೇಜ್ ಸೇಫ್ಗಾರ್ಡ್ ಆಸ್ ವೆಲ್ ಆಸ್ ಈಕ್ವಲ್ ಅಪಾರ್ಚುನಿಟಿ. ಆರ್ಟಿಕಲ್ 26 ಇನ್ಸ್ಟ್ರಕ್ಷನ್ ಇನ್ ಮದರ್ ಟಂಗ್, ಲೋಕಲ್ ಲ್ಯಾಂಗ್ವೇಜ್ ಅಂದರೆ ರೀಜನಲ್ ಲ್ಯಾಂಗ್ವೇಜಲ್ಲಿ ಎಜುಕೇಷನ್ ಬಗ್ಗೆ ಮಾತಾಡುತ್ತೆ. ಮತ್ತು ನೋಡಿ ಆರ್ಟಿಕಲ್ 351 ಪ್ರಮೋಷನ್ ಆಫ್ ಹಿಂದಿ ಪ್ರಮೋಟ್ ಮಾಡೋದ್ರ ಬಗ್ಗೆ ಆರ್ಟಿಕಲ್ 351. ಮತ್ತು ಎಂಟ್ರಿ 63, 66 ಹೈಯರ್ ಎಜುಕೇಷನ್ ಆ್ಯಂಡ್ ರಿಸರ್ಚ್, ಇದು ಹೊಸದಾಗಿ ಆ್ಯಡ್ ಮಾಡಿರೋದು. ಎಂಟ್ರಿ 63 ಆ್ಯಂಡ್ 66 ಹೈಯರ್ ಎಜುಕೇಷನ್ ಆ್ಯಂಡ್ ರಿಸರ್ಚ್ ಬಗ್ಗೆ ಮಾತಾಡಿದರೆ, ವುಮೆನ್ಸ್ ಎಜುಕೇಷನ್ ಬಗ್ಗೆ ಆರ್ಟಿಕಲ್ 15 ಆಫ್ 1 ಆ್ಯಂಡ್ 15 ಆಫ್ 3 ಟಾಕ್ಸ್ ಅಬೌಟ್ ದ ವುಮೆನ್ ಎಜುಕೇಷನ್. ಆ್ಯಂಡ್ ಈಗ ಯೂನಿಯನ್ ಟೆರಿಟರೀಸ್ ಆಗಿರೋದ್ರಿಂದ ಜಾಸ್ತಿ ಆರ್ಟಿಕಲ್ 239 ಟಾಕ್ಸ್ ಅಬೌಟ್ ದ ಯೂನಿಯನ್ ಟೆರಿಟರಿ. ಆ್ಯಂಡ್ ಎಂಟ್ರಿ 13 ಎಜುಕೇಷನ್ ಆ್ಯಂಡ್ ಕಲ್ಚರಲ್ ರಿಲೇಷನ್ ವಿತ್ ಫಾರಿನ್ ಕಂಟ್ರೀಸ್. ದೀಸ್ ಆರ್ ದ ಸಮ್ ಆಫ್ ದ ಇಂಪಾರ್ಟೆಂಟ್ ಆರ್ಟಿಕಲ್ಸ್. ಒನ್ಲೈನರಲ್ಲಿ ಕೇಳಿದ್ರಲ್ಲಿ ಕೇಳ್ಬೋದು ಅಷ್ಟೇ. ಸೊ ಐ ವಿಲ್ ವೈಂಡ್ ಅಪ್ ದಿಸ್ ಸೆಷನ್ ಹಿಯರ್. ಸೊ ನೆಕ್ಸ್ಟ್ ಸೆಷನ್, ಇನ್ನೊಂದು ಸೆಷನಲ್ಲಿ ಐ ವಿಲ್ ಸ್ಟಾಪ್ ದ ಹೈಯರ್ ಎಜುಕೇಷನ್ನ ಸ್ಟಾಪ್ ಮಾಡಿ ಬೇರೆ ಎನ್ವಿರಾನ್ಮೆಂಟಲ್ ಸೈನ್ಸ್ ಇರ್ಬೋದು ಅಥವಾ ಬೇರೆ ಯಾವುದಾದ್ರೂ ಸಬ್ಜೆಕ್ಟ್ನ ಪಿಕ್ ಮಾಡ್ತೀನಿ. ಓಕೆ.